ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 4 ರಾಜ್ಯ ಒಂದು ಕೇಂದ್ರಾಡಳಿತ ಪ್ರದೇಶದ ಚುನಾವಣಾ ಫಲಿತಾಂಶ ಇವತ್ತು ಹೊರಬಿದ್ದಿದೆ. ಈ ಚುನಾವಣಾ ಫಲಿತಾಂಶ ದೇಶದ ಭವಿಷ್ಯದ ದೃಷ್ಟಿಯಿಂದ, ದೇಶದ ಮುಂದಿನ ರಾಜಕಾರಣದ ದೃಷ್ಟಿಯಿಂದ, ಬಿಜೆಪಿ ದೃಷ್ಟಿಯಿಂದ, ನರೇಂದ್ರ ಮೋದಿಯವರ ಲೀಡರ್ಶಿಪ್ ದೃಷ್ಟಿಯಿಂದ, ಮಮತಾ ಬ್ಯಾನರ್ಜಿ ದೃಷ್ಟಿಯಿಂದ, ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ದೃಷ್ಟಿಯಿಂದ, ಈ ರೀತಿ ಎಲ್ಲ ದೃಷ್ಟಿಯಿಂದಲೂ ಎಲ್ಲ ಆ್ಯಂಗಲ್ನಲ್ಲೂ ಅತ್ಯಂತ ಇಂಪಾರ್ಟೆಂಟ್ ಎಲೆಕ್ಷನ್ ರಿಸಲ್ಟ್ಸ್ ಇವತ್ತು ಹೊರಬಿದ್ದಿದೆ. ದೇಶದ ಈ 4 ರಾಜ್ಯ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಮತದಾರರು ಒಂದು ಬಹಳ ವಿಚಿತ್ರವಾದ ಚುನಾವಣಾ ಫಲಿತಾಂಶವನ್ನ ನೀಡಿದ್ದಾರೆ. ಬನ್ನಿ ಒಂದೊಂದೇ ರಾಜ್ಯದ ಚುನಾವಣಾ ಫಲಿತಾಂಶವನ್ನ, ಅದರ ಅನಾಲಿಸಿಸ್ ಅನ್ನ ನಾವು ನೋಡ್ತಾ ಹೋಗೋಣ. ಕಡೆಗೆ ಈ ಚುನಾವಣಾ ಫಲಿತಾಂಶ ಏನು ಹೇಳುತ್ತೆ, ಯಾರಿಗೆ ಏನು ಹೇಳುತ್ತೆ, ಯಾರಿಗೇನು ಪಾಠ ಇದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಪಶ್ಚಿಮ ಬಂಗಾಳದ ವಿಚಾರ. ಒಟ್ಟು ಸದಸ್ಯ ಬಲ 294. ಪಶ್ಚಿಮ ಬಂಗಾಳ ವಿಧಾನಸಭೆದು ಬಹುಮತಕ್ಕೆ ಬೇಕು 148 ಸ್ಥಾನಗಳು. ಅದರಲ್ಲಿ 292ಕ್ಕೆ ಚುನಾವಣೆ ನಡೆದಿದೆ. 2 ಕ್ಷೇತ್ರಗಳದ್ದು ಮುಂದೂಡಿಕೆಯಾಗಿದೆ. 2021 ಅಂದರೆ ಈ ಫಲಿತಾಂಶ ನೋಡಿದ್ರೆ, ನಾವು ಇವತ್ತು ಬಂದಂಥ ಫಲಿತಾಂಶ ನೋಡಿದ್ರೆ, TMC 214 ಸ್ಥಾನಗಳಲ್ಲಿ ಗೆಲುವನ್ನ, ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಸ್ನೇಹಿತರೆ, ನಾವೀಗ ಹೇಳ್ತಿರುವಂಥ ನಂಬರ್ಸ್ ಒಂದೆರಡು ಆ ಕಡೆ ಈ ಕಡೆ ಆಗ್ಬೋದು ಅಂತಿಮ ರಿಸಲ್ಟ್ ಬಂದಾಗ. ಯಾಕಂದ್ರೆ ಇನ್ನೂ ಕೂಡ ಕಂಪ್ಲೀಟ್ ಆದ ಫಲಿತಾಂಶ ಹೊರಬಿದ್ದಿಲ್ಲ. ಇದರಲ್ಲಿ ಬಹುತೇಕ ಗೆಲುವು, ಕೆಲವೊಂದು ಇನ್ನೂ ಕೂಡ ಮುನ್ನಡೆ ಹಿನ್ನಡೆ ಕೌಂಟಿಂಗ್ ನಡೀತಾ ಇದೆ. ಹಾಗಾಗಿ ಹೇಳ್ತಾ ಇರುವಂಥದ್ದು, TMC 214 ಸ್ಥಾನಗಳಲ್ಲಿ, ಬಿಜೆಪಿ 77 ಸ್ಥಾನಗಳಲ್ಲಿ, ಎಡಪಕ್ಷ 4-5 ದಶಕಗಳ ಕಾಲ ಬಂಗಾಳವನ್ನು ಆಳಿದ ಎಡಪಕ್ಷ ಮತ್ತು ಅದರ ಮಿತ್ರ ಪಕ್ಷ ಕಾಂಗ್ರೆಸ್ 0 ಸುತ್ತಿದ್ದಾರೆ. 0. ಇತರರು 1 ಸ್ಥಾನ. ಬಹಳ ಆಶ್ಚರ್ಯಕರ ಫಲಿತಾಂಶ ಇದು. ಬಿಜೆಪಿ ಅಧಿಕಾರಕ್ಕೆ ಬಂದೇ ಬಿಡುತ್ತೆ ಅಥವಾ ಬಹಳ ನೆಕ್ ಟು ನೆಕ್ ಫೈಟ್ ಇದೆ, ಈ ಸಲ ಮಮತಾ ಬ್ಯಾನರ್ಜಿಗೆ ಬಹಳ ಕಷ್ಟ ಅನ್ನೋ ರೀತಿಯೆಲ್ಲ ಪೊಲಿಟಿಕಲ್ ಪಂಡಿತರು, ರಾಜಕೀಯ ಪಂಡಿತರು ವಿಶ್ಲೇಷಣೆಯನ್ನ ಮಾಡಿದ್ರು. ಚುನಾವಣೋತ್ತರ ಸಮೀಕ್ಷೆಗಳು ಬಂದಾಗ ಯಾಕೋ ಒಂದು ಸ್ವಲ್ಪ TMC ಮೇಲುಗೈ ಇದ್ದಂಗೆ ಕಾಣಿಸ್ತಾ ಇತ್ತು. ಆದರೆ TMC ಕೂಡ ನಿರೀಕ್ಷೆ ಮಾಡಿರದ ರೀತಿಯಲ್ಲಿ ಕಳೆದ ಬಾರಿಗಿಂತಲೂ ಉತ್ತಮ ಪ್ರದರ್ಶನವನ್ನ TMC ತೋರಿದೆ ಇಲ್ಲಿ. ಹಾಗಾದ್ರೆ ಕಳೆದ ಬಾರಿ ಎಷ್ಟಿತ್ತು ಸೀಟ್ಸ್? TMC 211, ಎಡಪಕ್ಷಗಳ ಮೈತ್ರಿಕೂಟ 77 ಇದ್ರು. ಆವಾಗ ಬಿಜೆಪಿ 3 ಸೀಟುಗಳನ್ನ ಮಾತ್ರ ಹೊಂದಿತ್ತು. ಬಿಜೆಪಿಗೆ ಹಾಗೆ ನೋಡಿದ್ರೆ ಕಳೆದ ಬಾರಿಗಿಂತ ಏನು ಬರೀ 3 ಸೀಟ್ ಇದ್ದಿದ್ದು 2016ರಲ್ಲಿ, ಈಗ 77 ಸೀಟಿಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಆದರೆ ತೃಣಮೂಲ ಕಾಂಗ್ರೆಸ್ ನೋಡಿ, 2 ಟರ್ಮ್ ಆಗಿದೆ ಅವ್ರದ್ದು. 10 ವರ್ಷಗಳ ಆಳ್ವಿಕೆಯ ಬಳಿಕ ಕೂಡ 3ನೇ ಸಲ ಚುನಾವಣೆಗೆ ಹೋದಾಗಲೂ 2ನೇ ಸಲಕ್ಕಿಂತಲೂ ಜಾಸ್ತಿ ಸೀಟುಗಳೊಂದಿಗೆ ಅಧಿಕಾರಕ್ಕೆ ಬರೋದು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬಹಳ ಅಚ್ಚರಿಯ ಫಲಿತಾಂಶವನ್ನ TMC ಮಮತಾ ಬ್ಯಾನರ್ಜಿ ಅವರು ಸಾಧಿಸಿ ತೋರಿಸಿದ್ದಾರೆ. ಬಿಜೆಪಿ ಬಹಳ ಆತ್ಮವಿಶ್ವಾಸದಲ್ಲಿತ್ತು. ಅದಕ್ಕೆ ಕಾರಣ ಕೂಡ ಇತ್ತು. ಯಾಕಂದ್ರೆ 2019ರ ಲೋಕಸಭಾ ಚುನಾವಣೆಯಲ್ಲಿ 42 ಸ್ಥಾನಗಳ ಪೈಕಿ TMC 22 ಗೆದ್ದಿತ್ತು, ಬಿಜೆಪಿ 18 ಗೆದ್ದು ಬಿಟ್ಟಿತ್ತು. ಕಾಂಗ್ರೆಸ್ ಕೇವಲ 2ಕ್ಕೆ ಕುಸಿದು ಹೋಗಿತ್ತು, ಎಡಪಕ್ಷಗಳು 0 ಸುತ್ತಿದ್ವು. ಹೀಗಾಗಿ ಆ ಲೆಕ್ಕದಲ್ಲಿ ಬಿಜೆಪಿ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರುವಂಥ ವಿಚಾರಕ್ಕೆ ಬಂದಾಗ, ಅಲ್ಲಿನ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ನೋಡಿದಾಗ 200ಕ್ಕೂ ಅಧಿಕ ಸೀಟ್ಗಳಲ್ಲಿ ಮುನ್ನಡೆ ಇತ್ತಲ್ಲ. ಸೊ ಇಲ್ಲೂ ಹಾಗೆ ಟ್ರಾನ್ಸ್ಲೇಟ್ ಆಗುತ್ತೆ ಅಂತ ಬಿಜೆಪಿ ಅಂದ್ಕೊಂಡಿತ್ತು. ಆದರೆ ಆಗಿಲ್ಲ. ಬಂಗಾಳದ ಮತದಾರರು ಬೇರೆಯದೇ ರೀತಿಯಲ್ಲಿ ಮತವನ್ನು ಚಲಾಯಿಸಿದ್ದಾರೆ. ಆಡಳಿತ ವಿರೋಧಿ ಅಲೆಯನ್ನ ಇಟ್ಕೊಂಡು ನಾವು ಹೋಗ್ತೀವಿ, ಹಲವಾರು ಭ್ರಷ್ಟಾಚಾರದ ಆರೋಪಗಳನ್ನ ಹೊತ್ಕೊಂಡು ನಾವು ಹೋಗ್ತೀವಿ, ಜೊತೆಗೆ ಒಂದಷ್ಟು ಹಿಂದುತ್ವದ ಟಾನಿಕ್, ಇದೆಲ್ಲವನ್ನ ಬಳಸಿ ಮತವನ್ನ ಗಳಿಸಿ ಗೆಲ್ಲೋಕೆ ಬಿಜೆಪಿ ಪ್ರಯತ್ನವನ್ನ ಶತಾಯಗತಾಯ ಪಟ್ಟಿತ್ತು. ನರೇಂದ್ರ ಮೋದಿಯವರ ಇಮೇಜ್ ಅನ್ನ ಕೂಡ ಮುಂದೆ ಇಟ್ಕೊಂಡು ಹೋಗಿತ್ತು. ಬಿಜೆಪಿ ಅವರನ್ನ ತುಂಬಾ ಯಥೇಚ್ಛವಾಗಿ ಚುನಾವಣಾ ಪ್ರಚಾರಕ್ಕೆ ಬಳಸಲಾಗಿತ್ತು. ಅಮಿತ್ ಶಾ, ಕೇಂದ್ರ ಸರ್ಕಾರದ ಎಲ್ಲ ಮಂತ್ರಿಗಳು ಮುಗಿಬಿದ್ದಿದ್ರು ಬಂಗಾಳಕ್ಕೆ. ಆದರೂ ಕೂಡ ಮಮತಾ ಬ್ಯಾನರ್ಜಿ ಏಕಾಂಗಿಯಾಗಿ ಹೋರಾಡಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ರಥದ ಟೈರ್ ಅನ್ನ ಪಂಚರ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಏನು ಹೇಳ್ತಾ ಹೋದ್ರು ನೋಡಿ, ಹೊರಗಿನವರವರಲ್ಲ, ನಾನು ನಿಮ್ಮವಳು, ನಾನೊಬ್ಬ ಬೆಂಗಾಲಿ, ನೋಡಿ ನಿಮ್ಮಲ್ಲೇ ಒಬ್ಬಳು ನಾನು, ಹೇಗೆಲ್ಲ ಮುಗಿಬಿದ್ದಿದ್ದಾರೆ ನನ್ನ ಮೇಲೆ, ಏಕಾಂಗಿಯಾಗಿ ಹೇಗೆ ಹೋರಾಟ ಮಾಡ್ತಿದ್ದೀನಿ ನೋಡಿ ಅಂಥೇಳಿ ಮಮತಾ ಬ್ಯಾನರ್ಜಿ ಜನರ ಮುಂದೆ ಹೋದ್ರು. ಜೊತೆಗೆ ಬಿಜೆಪಿ ಇಷ್ಟಪಡಲಿ ಪಡದೇ ಇರಲಿ, ಒಂದು ಸತ್ಯವನ್ನಂತೂ ಕೂಡ ಅಲ್ಲಗಳೆಯೋದಕ್ಕಾಗಲ್ಲ, ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸದ್ಯದ ಅತಿ ದೊಡ್ಡ ಲೀಡರ್. ಅವರಿಗೆ ಸರಿಸಮನಾದ ಲೀಡರ್ ಬಿಜೆಪಿಯಲ್ಲೂ ಕೂಡ ಇರಲಿಲ್ಲ, ಎಡಪಕ್ಷ ಕಾಂಗ್ರೆಸ್ನಲ್ಲೂ ಕೂಡ ಇರಲಿಲ್ಲ. ಅದೊಂದು ದೊಡ್ಡ ಮೈನಸ್ ಪಾಯಿಂಟ್ ಆಯಿತು ಬಿಜೆಪಿಗೆ. ಹಾಗೆ ಏನಾಯ್ತು, ಇನ್ನೊಂದು ವಿಚಾರ ಏನಾಯ್ತು, ಇಲ್ಲಿ ಬಿಜೆಪಿಗೆ ನಾಯಕರುಗಳು ಇರಲಿಲ್ಲಲ್ಲ, ಅವರ ಪಕ್ಷದಲ್ಲೇ ದೊಡ್ಡ ಮಟ್ಟದ ನಾಯಕರು ಇರಲಿಲ್ಲಲ್ಲ. ಬಿಜೆಪಿಗೆ ಸೇನಾಧಿಪತಿಗಳು ಬೇಕಲ್ಲ ಈಗ ಫೈಟ್ ಮಾಡೋಕ್ಕೆ. TMCಯಿಂದ ಎಳ್ಕೊಳ್ಳಲಾಯಿತು, ದೊಡ್ಡ ಪ್ರಮಾಣದಲ್ಲಿ TMCಯಿಂದ ನಾಯಕರುಗಳನ್ನ ಎಳ್ಕೊಳ್ಳಲಾಯಿತು, ಎಡಪಕ್ಷಗಳಿಂದಲೂ ಕೂಡ ಎಳ್ಕೊಳ್ಳಲಾಯಿತು. TMCಯಿಂದ ನಾಯಕರ ವಲಸೆ ದಂಡಾಗಿ ಹೋಯಿತು. ಆ ಸಂದರ್ಭದಲ್ಲಿ ಯಾವ ರೀತಿ ಬಿಂಬಿತ ಆಯಿತು, ಮಮತಾ ಬ್ಯಾನರ್ಜಿ ಅವರ ಕೋಟೆ ಕುಸಿದು ಬೀಳ್ತಾ ಇದೆ,
ಮಮತಾ ಬ್ಯಾನರ್ಜಿ ಅವರ ಇಡೀ ಸಾಮ್ರಾಜ್ಯ ಅಲ್ಲಾಡ್ತಿದೆ, ಎಲ್ಲ ಹೋಗ್ತಿದ್ದಾರೆ ಬಿಜೆಪಿಗೆ ಅನ್ನೋ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಬಿಂಬಿತ ಆಯಿತು. ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಚುನಾವಣಾ ಸ್ಟ್ರಾಟಜಿಸ್ಟ್, ಒಂದು ಕಾಲದಲ್ಲಿ ಮೋದಿ ಜೊತೆಗಿದ್ದಂತಹ ಪ್ರಶಾಂತ್ ಕಿಶೋರ್, ಈಗ ಮಮತಾ ಬ್ಯಾನರ್ಜಿ ಅವರ ಪರವಾಗಿ ಕೆಲಸ ಮಾಡಿದ್ರಲ್ಲ ಆ ಪ್ರಶಾಂತ್ ಕಿಶೋರ್, ಅವ್ರು ಏನು ಹೇಳಿದ್ರು ಗೊತ್ತಾ? ನಮ್ಮ ಮನೇಲಿ ತುಂಬ ಕೊಳೆತ ಮೊಟ್ಟೆಗಳಿದ್ವು, ಕಸ ಗಾರ್ಬೇಜ್ ಎಲ್ಲ ನಮ್ಮ ಮನೇಲಿತ್ತು, ನಾವು ಅದನ್ನು ಗುಡಿಸಿ ನೀಟಾಗಿ ಮನೆಯಿಂದ ಹೊರಗಿಟ್ವಿ, BJP ತಗೊಂಡೋಗಿ ಮನೆ ಒಳಗಿಟ್ಕೊಂಡ್ರು ಅಂತ ಅವರು ಪ್ರಚಾರ ಮಾಡಿದ್ರು. ಅವ್ರೇನು ಪ್ರಚಾರ ಮಾಡಿದ್ರು ನೋಡಿ, ರಾಜಕೀಯ ಪಕ್ಷ ಅಂದಮೇಲೆ ಕೆಟ್ಟವರು ಒಳ್ಳೆಯವರೆಲ್ಲ ಇರ್ತಾರೆ, ನಾವು ಕೆಟ್ಟವ್ರನ್ನೆಲ್ಲ, ಭ್ರಷ್ಟರನ್ನ, ಗೂಂಡಾಗಳನ್ನ, ಇವ್ರನ್ನೆಲ್ಲ ಹೊರಗೆ ಹಾಕಿದ್ರೆ BJP ಅವರು ಅವ್ರಿಗೆ ಆರತಿ ತಟ್ಟೆ ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ಟಿಕೆಟ್ ಕೊಟ್ಟಿದ್ದಾರೆ, ನಮ್ಮ ಪಕ್ಷ ಕ್ಲೀನ್ ಆಯಿತು, BJP ಕಳಂಕಿತವಾಯಿತು ಅಂತ ಮಮತಾ ಬ್ಯಾನರ್ಜಿ ಮತ್ತು ಪ್ರಶಾಂತ್ ಕಿಶೋರ್ ಪ್ರಚಾರವನ್ನು ಮಾಡಿದ್ರು. ಜೊತೆಗೆ ಅಲ್ಲಿನ ಬಂಗಾಳದ ಮತದಾರರು ಕೂಡ ಒಂದು ಇಂಟ್ರೆಸ್ಟಿಂಗ್ ಒಂದು ಶೈಲಿಯನ್ನು ತೋರಿಸಿದ್ದಾರೆ, ಒಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ಪ್ಯಾಟರ್ನನ್ನು ತೋರಿಸಿದ್ದಾರೆ ತಮ್ಮ ವೋಟಿಂಗ್ನಲ್ಲಿ. ಏನು, ಲೋಕಸಭಾ ಚುನಾವಣೆಯಲ್ಲಿ ಮೋದಿಯನ್ನು ಪ್ರಿಫರ್ ಮಾಡಿದ್ದಾರೆ, ವಿಧಾನಸಭೆ ವಿಚಾರಕ್ಕೆ ಬಂದಾಗ ದೀದಿಯನ್ನು ಪ್ರಿಫರ್ ಮಾಡಿದ್ದಾರೆ. ಲೋಕಸಭೆಯಲ್ಲಿ ದೀದಿಗೆ ಓಟ್ ಹಾಕಿದ್ರೆ ದೀದಿ ಏನು PM ಆಗ್ತಾರಾ? ಅದೇ ರೀತಿ ವಿಧಾನಸಭೆಯಲ್ಲಿ ಮೋದಿಗೆ ಓಟ್ ಹಾಕಿದ್ರೆ ಮೋದಿ ಏನು ಬಂದು CM ಆಗ್ತಾರೆ? ಇಲ್ಲ ತಾನೆ. PM ಎಲೆಕ್ಷನಲ್ಲಿ ಓಟ್ ಹಾಕೋಣ, ಲೋಕಸಭೆ ಎಲೆಕ್ಷನಲ್ಲಿ ಓಟ್ ಹಾಕೋಣ, ವಿಧಾನಸಭೆಯಲ್ಲಿ CM ಆಯ್ಕೆ ಮಾಡೋಣ ಅಂತ ದೀದಿನ ಆಯ್ಕೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಏನು, ಮಮತಾ ಬ್ಯಾನರ್ಜಿ ಒಂದು ರೀತಿ ಗಟ್ಸ್ ತೋರಿಸಿದ್ರು, ಕಾಲಿಗೆ ಪೆಟ್ಟಾದರೂ ಕೂಡ ವೀಲ್ ಚೇರ್ನಲ್ಲೇ ಪ್ರಚಾರ ಮಾಡಿದ್ರು ಮಮತಾ ಬ್ಯಾನರ್ಜಿ ಅವರು. ಯಾವ ಮಟ್ಟಿಗಂದ್ರೆ ಮಮತಾ ಬ್ಯಾನರ್ಜಿ ಅವರು ಗೆದ್ದ ನಂತರ ಒಂದಷ್ಟು ಮೀಮ್ಸ್ ಎಲ್ಲ ಹರಿದಾಡ್ಲಿಕ್ಕೆ ಶುರುವಾಯಿತು. ಮಮತಾ ಬ್ಯಾನರ್ಜಿ ಅವರು ತಮ್ಮ ಪಕ್ಷದ ಚುನಾವಣಾ ಚಿಹ್ನೆಯನ್ನು ಚೇಂಜ್ ಮಾಡಬೇಕೀಗ, ಅವರ ಅದೊಂದು ಹೂವಿನ ಚಿತ್ರ ಇದೆಯಲ್ಲ ಅದನ್ನು ತೆಗೆದು ಹಾಕಿ ವೀಲ್ ಚೇರನ್ನು ಅವರ ಚುನಾವಣೆ ಸಿಂಬಲ್ ಮಾಡ್ಕೋಬೇಕು, ಪಾರ್ಟಿ ಸಿಂಬಲ್ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲೆಲ್ಲ. ಜೊತೆಗೆ ಮೋದಿ ರಥವನ್ನ ಮಮತಾ ಅವರ ವೀಲ್ ಚೇರ್ ತಡೀತು ಅನ್ನೋ ರೀತಿಯಲ್ಲೆಲ್ಲ ಈಗ ಚರ್ಚೆ ನಡೀತಾ ಇದೆ. ಇನ್ನು ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಹಾಗೂ ISF, ಅಲ್ಲಿನ ಒಂದು ಸ್ಥಳೀಯ ಮೌಲ್ವಿಯ ಒಂದು ಪಕ್ಷ ಇದು ISF, ಇವರ ಮೈತ್ರಿಕೂಟದಿಂದ ಮಮತಾಗೇನೆ ದೊಡ್ಡ ಪ್ರಮಾಣದಲ್ಲಿ ಲಾಭ ಆದಂಗೆ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಮಮತಾ ಅವ್ರದ್ದು ಕಳೆದ 2-3 ಚುನಾವಣೆಗಳಲ್ಲಿ ಮಮತಾ ಅವರ ವೋಟ್ ಪರ್ಸೆಂಟೇಜ್ನಲ್ಲಿ ಏನು ವ್ಯತ್ಯಾಸ ಆಗಿರಲಿಲ್ಲ. BJP ಬೆಳೆದಿತ್ತು, ಆದರೆ ಮಮತಾ ಕುಸ್ತಿರಲಿಲ್ಲ. BJP ಬೆಳೆದಿದ್ದು ಯಾರ ಎಕ್ಸ್ಪೆನ್ಸ್ನಲ್ಲಿ, ಯಾರ ವೋಟ್ಗಳನ್ನು ಕಿತ್ಕೊಂಡು? ಎಡಪಕ್ಷ ಕಾಂಗ್ರೆಸ್ನ ವೋಟ್ಗಳನ್ನು ತಾನು ಗಳಿಸ್ಕೊಂಡು BJP ಬೆಳೆದಿತ್ತು. ಮಮತಾ ಕೋಟೆಯನ್ನು ಟಚ್ ಮಾಡೋಕ್ಕೆ ಆಗಿರಲಿಲ್ಲ BJP ಕೈಲಿ. ಆದರೆ ಈ ಸಲ ಎಡಪಕ್ಷಗಳು, ಕಾಂಗ್ರೆಸ್ ಮತ್ತು ಸಣ್ಣ ಪುಟ್ಟ ಪಕ್ಷಗಳು ಮೈತ್ರಿಕೂಟ ಮಾಡಿಕೊಂಡು ಸ್ವಲ್ಪ ಜೋರಾಗಿ ಆರಂಭದ ಕೆಲವು ಹಂತಗಳಲ್ಲಿ, 8 ಫೇಸ್ನ ಎಲೆಕ್ಷನ್ ಅಲ್ಲ, ಆರಂಭದ ಕೆಲವು ಹಂತಗಳಲ್ಲಿ ಫೈಟ್ ಮಾಡಿದ ಪರಿಣಾಮ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಇದ್ದಂತಹ ಮತಗಳು, TMC ವಿರೋಧಿ ಮತಗಳು BJPಗೆ ನೇರವಾಗಿ ಹೋಗೋದ್ರ ಬದಲಾಗಿ ಅಲ್ಲೊಂದಷ್ಟು ಸ್ಪ್ಲಿಟ್ ಆಗಿ ಕಾಂಗ್ರೆಸ್ ಎಡಪಕ್ಷಗಳ ಮೈತ್ರಿಕೂಟಕ್ಕೂ ಹೋದ ಪರಿಣಾಮ BJPಗೆ ಹಿನ್ನಡೆಯಾಯಿತು ಒಂದಷ್ಟು ಸ್ಥಾನಗಳಲ್ಲಿ ಅನ್ನುವಂಥ ಅನಾಲಿಸಿಸನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ನಾವಾಗಲೇ ಹೇಳಿದಾಗೆ ಹೊರಗಿನವರು ಒಳಗಿನವರು ಅನ್ನುವಂಥ ಒಂದು ವಿಚಾರವನ್ನು ಬಳಸಲಾಯಿತು. ಬೆಂಗಾಲ್ ಕಿ ಬೇಟಿ ಅನ್ನುವಂಥ ಸ್ಲೋಗನನ್ನು ಬಳಸಲಾಯಿತು TMC ಕಡೆಯಿಂದ. ಖೇಲ ಹೊಬೆ ಅಂತ ಬೆಂಗಾಲಿ ಭಾಷೆಯಲ್ಲಿ, ಅಂದರೆ ಗೇಮ್ ಈಸ್ ಆನ್, ಆಟ ಶುರು ಅನ್ನೋ ರೀತಿಯಲ್ಲೆಲ್ಲ ಸ್ಲೋಗನ್ಗಳನ್ನು ಬಳಸಿದ್ರು. ಅದು ತುಂಬ ಇಂಪ್ಯಾಕ್ಟ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಖುದ್ದಾಗಿ ದೀದಿ ಓ ದೀದಿ, ಖೇಲ ಹೊಬೆ ಅಲ್ಲ, ಗೇಮ್ ಆನ್ ಅಲ್ಲ, ಆಟ ಶುರುವಲ್ಲ, ನಿಮ್ಮ ಆಟ ಅಂತ್ಯ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕೌಂಟರ್ ಕೊಟ್ಟರು. ಆದರೆ ಬಂಗಾಳಿಗರ ಮೇಲೆ ಅದು ಅಷ್ಟೊಂದು ಪರಿಣಾಮ ಬೀರಿದ ಹಾಗೆ ಕಾಣಿಸ್ತಾ ಇಲ್ಲ ಈ ಚುನಾವಣೆಯಲ್ಲಿ. ಏನೊಂದು ದೊಡ್ಡ ಪ್ರಮಾಣದಲ್ಲಿ ಆಲ್ರೆಡಿ ಈಗ ರಾಜ್ಯವ್ಯಾಪಿ ಇದ್ದಂತಹ ಶಾಸಕರುಗಳು, ಆಲ್ರೆಡಿ ಇದ್ದಂಥ TMC ಶಾಸಕರುಗಳಿಗೆ ತುಂಬ ಜನಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಯಾಕಂದರೆ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಇರುತ್ತಲ್ಲ, ಲೋಕಲ್ ಆ್ಯಂಟಿ ಇನ್ಕಂಬನ್ಸಿ, ಸ್ಥಳೀಯ ಆಡಳಿತ ವಿರೋಧಿ ಅಲೆ, ಅದನ್ನು ಬೀಟ್ ಮಾಡೋಕ್ಕೆ ಏನು ಮಾಡಿದ್ರು, ಹೊಸ ಮುಖಗಳಿಗೆ ಟಿಕೆಟ್ ಕೊಟ್ಟರು. ಇದು ಕೂಡ ಮಮತಾ ಅವರಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆದ ಹಾಗೆ ಕಾಣಿಸ್ತಾ ಇದೆ. ಇನ್ನು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ 4 ಮತ್ತು 5ನೇ ಹಂತದ ನಂತರ ಕೊರೋನಾ ಭಾರತದಲ್ಲಿ ಇದ್ದಕ್ಕಿದ್ದ ಹಾಗೆ ವಿಪರೀತ ಜಾಸ್ತಿ ಆಯಿತು. ಅದರ ಪರಿಣಾಮ ಮತದಾನದ ಪ್ರಮಾಣ ಕೂಡ ಕಮ್ಮಿ ಆಗ್ತಾ ಹೋಯಿತು. BJP ಹೇಳುತ್ತೆ, ನಮ್ಮ ವೋಟರ್ಸ್, ಅವರು ಬಳಸಿರೋ ಪದ ಅದೇ, ಕೈಲಾಶ್ ವಿಜಯವರ್ಗೀಯ ಅಲ್ಲಿ ಬೆಂಗಾಲಲ್ಲಿ ಇನ್ಚಾರ್ಜ್ ಆಗಿ ಓಡಾಡ್ತಿದ್ರಲ್ಲ, ಅವ್ರು ಬಳಸಿರೋ ಶಬ್ದ ಇದೆ, ನಮ್ಮ ವೋಟರ್ಸ್. ಕೊರೋನಾ ಜಾಸ್ತಿ ಆದ ಪರಿಣಾಮ ನಮ್ಮ ಮತದಾರರು ಜಾಸ್ತಿ ಹೋಗಿ ವೋಟ್ ಹಾಕಿಲ್ಲ, ಆದರೆ ಅವರ ಮತದಾರರು ಯಾರಂತ ನಿಮಗೆ ಗೊತ್ತಲ್ಲ, ಅವರೆಲ್ಲ ಗುಂಪಾಗಿ ಹೋಗಿ ವೋಟ್ ಹಾಕಿದ್ರು ಅಂತ BJPಯ ನಾಯಕರುಗಳು ರಿಸಲ್ಟ್ನಲ್ಲಿ ಹೊರಗೆ ಬರೋಕ್ಕೆ ಶುರುವಾದಾಗ ಹೇಳಿಕೆಗಳನ್ನು ಕೊಟ್ಟರು. ಅಂದರೆ ಯಾರು? ನಮ್ಮ ಸಾಂಪ್ರದಾಯಿಕ ಮತದಾರರು ವೋಟನ್ನು ಹಾಕಿಲ್ಲ, ಬದಲಾಗಿ ಮುಸ್ಲಿಂ ಮತದಾರರು
ಒಗ್ಗಟ್ಟಾಗಿ ಹೋಗಿ ಓಟ್ ಹಾಕಿದ್ರು ಅನ್ನುವಂಥ ಮಾತನ್ನು BJP ನಾಯಕರು ಹೇಳಿದರು. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಕೂಡ ಪಶ್ಚಿಮ ಬಂಗಾಳದ ಕದನಕಣದಲ್ಲಿ ಕಂಡು ಬಂತು. ಏನದು? ನಂದಿ ಗ್ರಾಮದ ಚುನಾವಣೆ. ನಂದಿ ಗ್ರಾಮದಲ್ಲಿ ಸುವೇಂದು ಅಧಿಕಾರಿ, ಒಂದು ಕಾಲದ ಮಮತಾ ಬ್ಯಾನರ್ಜಿಯವರ ಆಪ್ತ, ಇವರೇ ಹೋಗಿ ಮಮತಾ ಬ್ಯಾನರ್ಜಿಯವರ BJPಗೆ ಸೇರಿಕೊಂಡು ಮಮತಾ ಬ್ಯಾನರ್ಜಿ ವಿರುದ್ಧ ಕಣಕ್ಕೆ ನಿಂತ್ಕೊಂಡು, ಅಂದರೆ ವಿರುದ್ಧ ನಿಂತ್ಕೊಂಡ್ರೆ ನಂದಿ ಗ್ರಾಮದಲ್ಲಿ ನಿಂತ್ಕೊಂಡು ಚಾಲೆಂಜ್ ಹಾಕಿದ್ರು. ಅವರು ತಾಕತ್ತಿದ್ರೆ ಮಮತಾ ಬ್ಯಾನರ್ಜಿ ಬಂದು ಇಲ್ಲಿ ಕಂಟೆಸ್ಟ್ ಮಾಡಲಿ ನನ್ನ ಮುಂದೆ ಅಂತೇಳಿ ಮಮತಾ ಚಾಲೆಂಜನ್ನು ಸ್ವೀಕರಿಸಿ ನಂದಿ ಗ್ರಾಮದಲ್ಲಿ ಹೋಗಿ ಕಣಕ್ಕಿಳಿದಿದ್ರಲ್ಲ, ಇಲ್ಲಿ ಯಾರು ಗೆಲ್ತಾರೆ ಎನ್ನುವಂಥ ಕುತೂಹಲ ಇತ್ತು. ಯಾವ ಮಟ್ಟಿಗೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಬಹುಮತಕ್ಕೆ ಬೇಕಾದ 148 ಸ್ಥಾನಗಳನ್ನು ಯಾರು ಗೆಲ್ತಾರೆ ಅನ್ನೋದರಷ್ಟರ ಮಟ್ಟಿಗೆ, ಅಷ್ಟೇ ಇಂಪಾರ್ಟೆನ್ಸ್ನಿಂದ ನಂದಿ ಗ್ರಾಮದಲ್ಲಿ ಯಾರು ಗೆಲ್ತಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಜನ ಕೇಳ್ತಾ ಇದ್ರು. ಬಹಳ ಕನ್ಫ್ಯೂಷನ್ ಆಯಿತು ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆರಂಭದಿಂದಲೂ ಒಂದ್ಸಲಿ ಮಮತಾ ಬ್ಯಾನರ್ಜಿ ಮುನ್ನಡೆ, ಒಂದ್ಸಲಿ ಸುವೇಂದು ಅಧಿಕಾರಿ ಮುನ್ನಡೆ. ಸುವೇಂದು ಅಧಿಕಾರಿ ಅಂತೂ ಒಂದು ಅರ್ಧ ದಿನ ಅವರು ಮುನ್ನಡೆಯನ್ನು ಸಾಧಿಸ್ಬಿಟ್ಟಿದ್ರು. ಮಮತಾಗೆ ರಾಜ್ಯ ಗೆದ್ರೇನು ನಂದಿ ಗ್ರಾಮದಲ್ಲೇ ಸೋಲು ಆಗ್ತಾ ಇದೆ ಅಂತೆಲ್ಲ ಚರ್ಚೆ ಆಯಿತು. ಆದರೆ ಕಡೆ ಹಂತದಲ್ಲಿ ಒಂದ್ಸಲಿ ಇವರು ಒಂದ್ಸಲಿ ಅವರು, ಸುತ್ತುಗಳು ಚೇಂಜ್ ಆದಂಗೂ ಕೂಡ ಹಾವಿ ಏಣಿ ಆಟ ಆಗ್ತಾ ಇತ್ತು. ಲಾಸ್ಟಿಗೆ ಅನೌನ್ಸ್ ಕೂಡ ಮಾಡಲಾಯಿತು, 1200 ಮತಗಳ ಅಂತರದಲ್ಲಿ ಮಮತಾ ಗೆದ್ದು ಬಿಟ್ಟಿದ್ದಾರೆ ಅಂತ. ಅದಾಗಿ ಒಂದು ಅರ್ಧ ಗಂಟೆ ಆಗಿತ್ತಷ್ಟೇ ಮತ್ತೆ ಅನೌನ್ಸ್ ಮಾಡಲಾಯಿತು, 1957 ಮತಗಳ ಅಂತರದಲ್ಲಿ ಸುವೇಂದುನೇ ಗೆದ್ದಿದ್ದಾರೆ, ಮಮತಾ ಸೋಲನ್ನು ಒಪ್ಕೊಂಡ್ರು ಅಂತ ಕೂಡ ಸುದ್ದಿ ಬಂತು. ಮಮತಾ ಅವರು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟರು, ನಾನು ಸೋಲನ್ನು ಒಪ್ಕೊಳ್ತಾ ಇದ್ದೀನಿ, ಆದರೆ ಚುನಾವಣಾ ಆಯೋಗ ಸರಿಯಾಗಿ ಕೆಲಸವನ್ನು ಮಾಡ್ತಿಲ್ಲ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದಾರೆ, ನಾನು ಕೋರ್ಟಿಗೆ ಹೋಗ್ತೀನಿ ಚುನಾವಣಾ ಆಯೋಗದ ವಿರುದ್ಧ ಅಂತ ಮಮತಾ ಹೇಳಿದ್ರು. ಅಷ್ಟರಲ್ಲಿ ಚುನಾವಣಾ ಆಯೋಗದಿಂದಲೂ ಕೂಡ ಹೇಳಿಕೆ ಬಂತು, ನಮಗಿನ್ನೂ ಕೂಡ ಫಲಿತಾಂಶವೇ ತಲುಪಿಲ್ಲ, ನಾವಿನ್ನೂ ಕೂಡ ಅನೌನ್ಸೇ ಮಾಡಿಲ್ಲ ಅಂತ ಚುನಾವಣಾ ಆಯೋಗ ಹೇಳ್ತು. ಸೊ ನಂದಿ ಗ್ರಾಮದ ಚುನಾವಣೆಯ ಫಲಿತಾಂಶ ಬಹಳ ಗೊಂದಲದ ಗೂಡಾಗಿದೆ ಈ ರೆಕಾರ್ಡ್ ಮಾಡುವ ಈ ಹಂತಕ್ಕೆ. ಸ್ನೇಹಿತರೆ, ಬಂಗಾಳ ಚುನಾವಣೆಯ ಈ ಫಲಿತಾಂಶ, ಮಮತಾ ಬ್ಯಾನರ್ಜಿಯವರ ಅದ್ವಿತೀಯ ಗೆಲುವು, BJPಗೆ ಆದಂತಹ ನಿರೀಕ್ಷೆಯ ಭಂಗ, ಇದೆಲ್ಲದರ ಪರಿಣಾಮ, ಇದರೆಲ್ಲದರ ವಿಶ್ಲೇಷಣೆಯನ್ನು ನಾವು ತುಂಬ ಡೀಟೇಲ್ ಆಗಿ ಈ ವಿಡಿಯೋದ ಅಂತ್ಯದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಉಳಿದ ರಾಜ್ಯಗಳ ಅಂಕಿಅಂಶವನ್ನು ಕೂಡ ಕ್ವಿಕ್ ಆಗಿ ನಾವು ಗಮನಿಸ್ಕೊಂಡ್ಬರೋಣ. ಈಗ ತಮಿಳುನಾಡಿನ ಚುನಾವಣಾ ಫಲಿತಾಂಶದ ವಿಚಾರಕ್ಕೆ ಬರೋಣ. DMK ನೇತೃತ್ವದ ಮೈತ್ರಿಕೂಟ 142ಕ್ಕೂ ಅಧಿಕ ಸ್ಥಾನಗಳಲ್ಲಿ ಗೆಲುವನ್ನು ಕಾಣ್ತಿರೋ ಥರ ಕಾಣಿಸ್ತಾ ಇದೆ. ಆಡಳಿತಾರೂಢ ADMK ಕೇವಲ 90 ಸ್ಥಾನಗಳಿಗೆ ಕುಸಿದಿದೆ. ಇನ್ನೂ ಸ್ವಲ್ಪ ಕಮ್ಮಿ ಆದರೂ ಆಗ್ಬೋದು ಇದು ರಿಸಲ್ಟ್ಸ್ ಅಂತಿಮ ಆದಾಗ. ಹಾಗಾದರೆ ಕಳೆದ ಬಾರಿ 2016ರಲ್ಲಿ ಯಾವ ರೀತಿ ಇತ್ತು? 16ರಲ್ಲಿ ADMK ಜಯಲಲಿತಾ ಅವರ ನೇತೃತ್ವದಲ್ಲಿ 136 ಸ್ಥಾನಗಳಲ್ಲಿ ಗೆಲುವನ್ನು ಕಂಡಿತ್ತು. DMK 89 ಸ್ಥಾನಗಳಲ್ಲಿ ಗೆಲುವನ್ನು ಕಂಡಿತ್ತು. ಕಾಂಗ್ರೆಸ್ 8. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ 1 ಸ್ಥಾನಗಳಲ್ಲಿ ಗೆಲುವನ್ನು ಕಂಡಿತ್ತು. ಸೊ ಈ ರೀತಿ ತಮಿಳುನಾಡಿನಲ್ಲಿ DMK ಗೆದ್ದಿದೆ. ಕರುಣಾನಿಧಿಯವರ ಪುತ್ರ MK ಸ್ಟಾಲಿನ್ ಮುಖ್ಯಮಂತ್ರಿಯಾಗುವುದು ಬಹುತೇಕ ಖಚಿತ. ಅವರ ಪುತ್ರ ಉದಯನಿಧಿ ಕೂಡ ಚುನಾವಣೆಯಲ್ಲಿ ಅವರು ಕೂಡ ಸ್ಪರ್ಧೆ ಮಾಡಿದ್ರು, ಅವರು ಕೂಡ ಗೆಲುವನ್ನು ಕಂಡಿದ್ದಾರೆ. ಈಗ ಇಲ್ಲಿ ಇರುವಂಥ ಇನ್ನೊಂದು ಕುತೂಹಲ ಏನು ಅಂದರೆ, ವಿರೋಧ ಪಕ್ಷದ ನಾಯಕ ಯಾರಾಗ್ತಾರೆ ಅಂತ. AIADMK ಈಗ ಪ್ರಮುಖ ಪ್ರತಿಪಕ್ಷ ಅಲ್ಲ, ಅವರ ಆಲ್ರೆಡಿ ಒಂದು ಕಿತ್ತಾಟ ಇತ್ತು, ಜಯಲಲಿತಾ ನಂತರ ಲೀಡರ್ಶಿಪ್ ಯಾರು ತಗೋಬೇಕು ಅಂತ. ಕಳೆದ ಕೆಲ ವರ್ಷಗಳಲ್ಲಿ ಪಳನಿಸ್ವಾಮಿ CM ಆಗಿದ್ದಂಥ ಪಳನಿಸ್ವಾಮಿ ಕಂಟ್ರೋಲನ್ನು ತಮ್ಮ ಕೈಗೆ ತಗೊಂಡಿದ್ರು. ಆದರೆ ಈಗ ಚುನಾವಣೆಯಲ್ಲಿ ಸೋಲಿನ ಬಳಿಕ ಮತ್ತೇನಾಗುತ್ತೆ, ಯಾರು ವಿರೋಧ ಪಕ್ಷದ ನಾಯಕರಾಗ್ತಾರೆ, ಪಕ್ಷದ ಚುಕ್ಕಾಣಿ ಯಾರ ಕೈಯಲ್ಲಿ ಉಳಿಯುತ್ತೆ ಅನ್ನುವಂಥ ಕುತೂಹಲ ಕೂಡ ಮನೆ ಮಾಡಿದೆ. ಆದರೆ ಇಲ್ಲಿ ಅಂದುಕೊಂಡಷ್ಟು ದೊಡ್ಡ ಸೋಲು ಅಣ್ಣಾ DMKಗೆ, ಪಳನಿಸ್ವಾಮಿ ಜಯಲಲಿತಾ ಅವರ ಪಕ್ಷ ಈಗ ಪಳನಿಸ್ವಾಮಿ ನಡೆಸ್ತಿದ್ದಾರಲ್ಲ ಆ ಪಕ್ಷಕ್ಕೆ ಅಂದುಕೊಂಡಂತಹ ಸೋಲು ಆಗಿಲ್ಲ. ಇಲ್ಲಿ ಏನು 40-50ಕ್ಕೆ ಬಂದು ಇಳಿದು ಬಿಡ್ತಾರೆ ಇವರು, ದೊಡ್ಡ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಆಗಿಬಿಡುತ್ತೆ DMKಗೆ ಸ್ಟಾಲಿನ್ ನೇತೃತ್ವದಲ್ಲಿ ಅಂತ ಹೇಳಲಾಗಿತ್ತು. ಆದರೆ ಅಷ್ಟು ಮರ್ಯಾದೆ ಹೋಗೋ ರೀತಿ ಆಗಿಲ್ಲ. 90ರ ಆಸುಪಾಸಿಗೆ ಪಕ್ಷವನ್ನು ತರುವಲ್ಲಿ, ಮೈತ್ರಿಕೂಟವನ್ನು ತರುವಲ್ಲಿ ಪಳನಿಸ್ವಾಮಿ ಯಶಸ್ವಿಯಾಗಿದ್ದಾರೆ. ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ಈ ಫಲಿತಾಂಶದಿಂದ ಒಂದಂತೂ ಸ್ಪಷ್ಟವಾಗಿದೆ, ತಮಿಳುನಾಡಿನ ದ್ರಾವಿಡ ಪಕ್ಷಗಳ ರಾಜಕಾರಣ ಸದ್ಯಕ್ಕಂತೂ ಮುಗಿಯಲ್ಲ. ಆ ದ್ರಾವಿಡ ಚಳುವಳಿಯ ಈ ಪಕ್ಷಗಳು ಇನ್ನೂ ಕೂಡ ಗಟ್ಟಿಮುಟ್ಟಾಗೆ ಇವೆ. ADMK ಸೋತರೂ ಕೂಡ ಅಂದುಕೊಂಡಷ್ಟರ ಮಟ್ಟಿಗೆ ಶಕ್ತಿಯನ್ನು ಕಳ್ಕೊಂಡಿಲ್ಲ. ಜಯಲಲಿತಾ ಇಲ್ಲದೆ ಹೋದರೂ ಕೂಡ ಅದರ ಮತದಾರರು ಅದಕ್ಕೆ ವೋಟ್ ಹಾಕಿದ್ದಾರೆ ಅನ್ನೋದನ್ನು ಕೂಡ ಈ ಫಲಿತಾಂಶ ಸಾರಿ ಹೇಳ್ತಾ ಇದೆ. ಇನ್ನು ಹಲವು ದಶಕಗಳ ಬಳಿಕ ಇದೇ ಮೊದಲ ಬಾರಿಗೆ ತಮಿಳುನಾಡಿನಲ್ಲಿ DMKಯ ಕರುಣಾನಿಧಿ ಮತ್ತು ADMK ಜಯಲಲಿತಾ ಇವರಿಬ್ಬರು ಮೇರು ನಾಯಕರು, ಲೀಡರ್ಸ್ ಇಲ್ಲದೇನೆ ಚುನಾವಣೆ ನಡೆದಿರುವಂಥದ್ದು. ಈ ಸಂದರ್ಭದಲ್ಲಿ ಶಶಿಕಲಾ ನಟರಾಜನ್ ಏನಾದರೂ ಕೂಡ ಪಳನಿಸ್ವಾಮಿ ಜೊತೆ ಸೇರಿಕೊಂಡು ADMKಗೇನೆ ಕೆಲಸ ಮಾಡಿಬಿಟ್ಟಿದ್ರೆ ರಿಸಲ್ಟೇ ಬೇರೆ ಆಗ್ಬಿಡ್ತಿತ್ತೇನೋ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಕೂಡ ಮಾಡಲಾಗ್ತಾ ಇದೆ. ಜಯಲಲಿತಾ ಉತ್ತರಾಧಿಕಾರಿ ಅಂತ ಕರೆಸ್ಕೊಳ್ತಾ ಇದ್ದಂತಹ ಒಂದು ಟೈಮ್ನಲ್ಲಿ ಶಶಿಕಲಾ ನಟರಾಜನ್ ಅವರು, ಆಮೇಲೆ ಬೇರೆ ಬೇರೆ ವಿಚಾರ ಆಗಿ ಅವರು ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿಗೆಲ್ಲ ಹೋಗಿ ಹೊರಗೆ ಬಂದು ಇನ್ನೇನು
ದೊಡ್ಡ ಅಲ್ಲೋಲ ಕಲ್ಲೋಲ ಮಾಡ್ತಾರೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಅಂತೆಲ್ಲ ಸೀನ್ ಇತ್ತು. ಆದರೆ ಕಡೇ ಕ್ಷಣದಲ್ಲಿ ಶಶಿಕಲಾ ನಟರಾಜನ್ ಹಿಂದೇಟು ಹಾಕಿದ್ರು. ಒಂದು ವೇಳೆ ಅವ್ರು ವಾಪಸ್ ಬಂದು ADMK ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಇವರೆಲ್ಲ ಸೇರಿಕೊಂಡು ಬಹಳ ಬಿಲ್ಡಪ್ ಕೊಟ್ಟು, ಮೊದಲೇ ತಮಿಳುನಾಡಿನ ಚೆನ್ನಾಗಿ ಗೊತ್ತಲ್ಲ, ತೀರಾ ಬಿಲ್ಡಪ್ ಕೊಟ್ಟು ಅವ್ರನ್ನ ತಲೆ ಮೇಲೆ ಹಿಡ್ಕೊಂಡ್ಬಿಡ್ತಾರೆ. ಆ ರೀತಿ ಹೈಪ್ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ ಅಲ್ಲಿ. ಶಶಿಕಲಾ ನಟರಾಜನ್ ಅವರಿಗೆ ಫುಲ್ ಬಿಲ್ಡಪ್ ಕೊಟ್ಟು ಅಮ್ಮ ಗಿಮ್ಮ ಚಿನ್ನಮ್ಮ ಅಂತ ಏನು ಹೊತ್ಕೊಂಡು ತಿರ್ಗಾಡ್ಬಿಟ್ಟಿದ್ರೆ ಒಂದು ಸ್ವಲ್ಪನಾದರೂ ಕೂಡ ಡಿಫ್ರೆನ್ಸ್ ಮಾಡ್ತಿತ್ತೇನೋ. ADMK ಇಷ್ಟೇ ಸೀಟ್ ತಗೊಂಡಿದೆ, ಇನ್ನೊಂಚೂರು ಜಾಸ್ತಿ ಬಂದೇ ಬಿಡ್ತಿತ್ತೇನೋ ಅನ್ನೋ ರೀತಿಯಲ್ಲೆಲ್ಲ ಚರ್ಚೆ ನಡೀತಾ ಇದೆ. ಆದರೆ ಜೈಲಿಂದ ಹೊರಬಂದ ಚಿನ್ನಮ್ಮ ರಾಜಕೀಯದಿಂದ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ರು. TTV ದಿನಕರನ್ ಪಕ್ಷಕ್ಕೂ ಕೂಡ ಅವರು ಬೆಂಬಲವನ್ನು ಕೊಡಲಿಲ್ಲ. TTV ದಿನಕರನ್ ಕೂಡ ಹೀನಾಯ ಸೋಲಾಗಿದೆ ಈ ಚುನಾವಣೆಯಲ್ಲಿ. ಏನೋ ಕೇರಳದ ಚುನಾವಣಾ ಫಲಿತಾಂಶದ ವಿಚಾರಕ್ಕೆ ಬಂದರೆ ಒಟ್ಟು ಸದಸ್ಯ ಬಲ 140, ಬಹುಮತಕ್ಕೆ ಬೇಕಾಗಿರೋದು 71. ಚುನಾವಣಾ ಫಲಿತಾಂಶ ಯಾವ ರೀತಿ ಬಂದಿದೆ? LDF ಲೆಫ್ಟ್ ಡೆಮೊಕ್ರಾಟಿಕ್ ಫ್ರಂಟ್ 95 ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಕಳೆದ ಬಾರಿಗಿಂತ ಇನ್ನಷ್ಟು ಶಕ್ತಿಯುತವಾಗಿ ಮತ್ತೆ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ, ಮತ್ತೆ ಅಧಿಕಾರವನ್ನು ಗಳಿಸುವಲ್ಲಿ LDF ಯಶಸ್ವಿಯಾಗಿದೆ. UDF ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳ UDF 41 ಸ್ಥಾನಗಳಿಗೆ ಮಾತ್ರ ಸೀಮಿತ ಆಗಿದೆ. NDA ಬಹಳ ನಿರೀಕ್ಷೆ ಇಟ್ಕೊಂಡಿತ್ತು. BJP ಕೇವಲ NDA 1 ಸ್ಥಾನಗಳಿಗೆ ಮಾತ್ರ ತೃಪ್ತಿ ಪಟ್ಟುಕೊಳ್ಳುವಂತಹ ಪರಿಸ್ಥಿತಿ ಇದೆ. ಇತರರು 3 ಸ್ಥಾನ. ಹಾಗಾದ್ರೆ ಕೇರಳದಲ್ಲಿ ಕಳೆದ ಚುನಾವಣೆಯಲ್ಲಿ ಏನಾಗಿತ್ತು? LDF ಲೆಫ್ಟ್ ಡೆಮೊಕ್ರಾಟಿಕ್ ಫ್ರಂಟ್ 91 ಸ್ಥಾನಗಳಲ್ಲಿ ಗೆದ್ದಿದ್ರೆ UDF 47 ಸ್ಥಾನಗಳನ್ನು ಗಳಿಸಿತ್ತು. NDA ಕೇವಲ 1 ಸ್ಥಾನವನ್ನು ಗಳಿಸಿತ್ತು. 40 ವರ್ಷಗಳ ಪೊಲಿಟಿಕಲ್ ಹಿಸ್ಟರಿಯಲ್ಲಿ ಅಧಿಕಾರದಲ್ಲಿರೋರು ಗೆಲ್ಲಲ್ಲ ಅನ್ನೋ ಒಂದು ಇದು ರೂಢಿ ಇತ್ತಲ್ಲ, ಅದನ್ನು ಬ್ರೇಕ್ ಮಾಡಿದ್ದಾರೆ ಪಿಣರಾಯಿ ವಿಜಯನ್ ನೇತೃತ್ವದಲ್ಲಿ. LDF ಅದನ್ನು ಬ್ರೇಕ್ ಮಾಡಿ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಯಥಾವತ್ 2016ರ ಚುನಾವಣಾ ಫಲಿತಾಂಶನೇ ಪುನರಾವರ್ತನೆ ಆದಂಗೆ ಕಾಣಿಸ್ತಾ ಇದೆ. ಆ ರೀತಿ ಫಲಿತಾಂಶ ಬಂದಿದೆ. 75 ವರ್ಷದ ಪಿಣರಾಯಿ ವಿಜಯನ್ ಅವರ ಅಧಿಕಾರಕ್ಕೆ ಬಂದಾಗಲೇ ಇವರು 70 ವರ್ಷ ಆಗೋಗಿದೆ, ಹೆಂಗೆ ಮಾಡ್ತಾರೇನೋ ಅಂತ ಹೇಳ್ತಾ ಇದ್ರು. ಅವ್ರ ಪಕ್ಷದಲ್ಲೇ ಕೆಲವರು ಅವ್ರ ಬಗ್ಗೆ ಆ ರೀತಿ ಅವಿಶ್ವಾಸ ಇತ್ತು. ಆದರೆ ಈಗ ಅವರಿಗೆ 75 ವರ್ಷ, ಮತ್ತೊಮ್ಮೆ ಗೆದ್ದು ತೋರಿಸಿದ್ದಾರೆ, ತಮ್ಮ ನಾಯಕತ್ವವನ್ನು ಸಾಬೀತು ಮಾಡಿದ್ದಾರೆ. ಏನು ರಾಹುಲ್ ಗಾಂಧಿ ವಯನಾಡ್ನ MP ಅವರು ನಾರ್ತ್ ಬಿಟ್ಟು ಸೌತ್ಗೆ ಬಂದು ನಾನು ಕೇರಳದಲ್ಲಿ ಕಾರ್ಯಭಾರವನ್ನು ಮಾಡ್ತೀನಿ, ರಾಜಕಾರಣವನ್ನು ಮಾಡ್ತೀನಿ ಅಂತ ಬಂದರು. ವಯನಾಡಿಂದ ಗೆದ್ದಿರೋ MP ರಾಹುಲ್ ಗಾಂಧಿ ಭಾರಿ ಪ್ರಚಾರ ಮಾಡಿದರು. ಈ 4 ರಾಜ್ಯ 1 ಯೂನಿಯನ್ ಟೆರಿಟರಿ ವಿಚಾರಕ್ಕೆ ಬಂದರೆ ರಾಹುಲ್ ಗಾಂಧಿ ಅತಿ ಹೆಚ್ಚು ಓಡಾಡಿರೋದು ಬಹಳ ಜೋಶ್ನಲ್ಲಿ ಕೇರಳದಲ್ಲೇ. ಆದರೆ ಭಾರಿ ಮುಖಭಂಗ ಆಗಿದೆ ರಾಹುಲ್ ಗಾಂಧಿಗೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ. ಜೊತೆಗೆ ಕೇರಳ ಕಾಂಗ್ರೆಸ್ನ ಒಳ ಜಗಳ, ಉಮನ್ ಚಾಂದಿ ಅವ್ರನ್ನ ತುಂಬ ಮೂಲೆಗುಂಪು ಮಾಡಿದ್ದು ಆರಂಭದಲ್ಲಿ, ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಬೂಮರಂಗ್ ಆಗಿದೆ. ವಿಶೇಷವಾಗಿ ಪಿಣರಾಯಿ ವಿಜಯನ್ ಅವರು ಕೊರೋನಾ ಸಂದರ್ಭದಲ್ಲಿ ಹ್ಯಾಂಡಲ್ ಮಾಡಿದ ರೀತಿ, ಲಾಕ್ಡೌನ್ ಸಂದರ್ಭದಲ್ಲಿ ಜನರಿಗೆ ಫುಡ್ ಸಪ್ಲೈಸನ್ನು ಕೊಟ್ಟಿದ್ದು, ಜಸ್ಟ್ ಅಕ್ಕಿ ಕೆಲವೊಂದು ಐಟಮ್ ಮಾತ್ರ ಅಲ್ಲ, 18 ಐಟಮ್ಸ್ ಇರುವಂಥ ಒಂದು ಫುಡ್ ಪ್ಯಾಕೇಜನ್ನು ಪ್ರತಿ ಮನೆಗೂ ತಲುಪಿಸಿದ್ದು ಪಿಣರಾಯಿ ವಿಜಯನ್ ಅವರಿಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿ ಕೇರಳ ರಾಜಕಾರಣವನ್ನು ಬಲ್ಲವರಿಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಏನು BJP ವಿಚಾರಕ್ಕೆ ಬಂದರೆ BJPಗೆ ತಾನು ಗೆಲ್ಲಬೇಕು ಅನ್ನೋದು ಉಮೇದಂತೂ ಇದೆ. ಆದರೆ ಕೇರಳದಲ್ಲಿ ಇವಾಗಲೇ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸ ಕೂಡ ಅವ್ರಿಗೇನಿಲ್ಲ. ಅಟ್ಲೀಸ್ಟ್ 20 ಸೀಟ್ ಆದರೂ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂಗಿತ್ತು ಅವ್ರು ಈ ಸಲ. ಆದರೆ ಅದೇನು ಸಾಧ್ಯ ಆಗುತ್ತೆ ಅನ್ನೋದೇನು ಯಾರಿಗೂ ಕೂಡ ವಿಶ್ವಾಸ ಏನಿರಲಿಲ್ಲ. 20 ಸೀಟ್ ಗೆಲ್ಲೋದು ಕೂಡ ಏನಾಗುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಈಗ ರಿಸಲ್ಟ್ ಬಂದಿದೆ. BJP ಯೋಚನೆ ಮಾಡ್ತಿರ್ಬೋದು, ನಾವು ಗೆಲ್ಲಬೇಕಿತ್ತು, ಗೆದ್ದಿಲ್ಲ, ಕಾಂಗ್ರೆಸ್ಸು ಗೆದ್ದಿಲ್ಲ, ಗೆದ್ದಿರೋದು ಎಡಪಕ್ಷಗಳು, ಕಾಂಗ್ರೆಸ್ ಮುಕ್ತ ಭಾರತ ಅವ್ರು ಬರ್ದಿದ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ BJP ಇರ್ಬೋದೇನೋ. ಈಗ ಏನು ಅಸ್ಸಾಂ BJPಗೆ ಇವತ್ತು ನಗೋಕೆ, ಇವತ್ತು ಸ್ವಲ್ಪ ನೆಮ್ಮದಿಯಾಗಿರೋಕೆ ಕಾರಣ ಆದಂತಹ ರಾಜ್ಯ. ಒಟ್ಟು ಸದಸ್ಯ ಬಲ 126, ಬಹುಮತಕ್ಕೆ ಬೇಕಾಗಿರೋದು 64. ಫಲಿತಾಂಶ ಯಾವ ರೀತಿ ಬಂದಿದೆ? NDA 78ಕ್ಕೂ ಅಧಿಕ ಸ್ಥಾನಗಳಲ್ಲಿ ಗೆಲ್ತಿರೋ ಥರ ಕಾಣಿಸ್ತಾ ಇದೆ. UPA 46, ಇತರೆ ಕೇವಲ 2. ಕಳೆದ ಚುನಾವಣೆಯಲ್ಲಿ 2016ರಲ್ಲಿ NDA 74 ಗೆದ್ದಿತ್ತು, UPA 33 ಗೆದ್ದಿತ್ತು, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 12 ಸ್ಥಾನಗಳನ್ನು ಗೆದ್ದಿತ್ತು. ಕಳೆದ ಬಾರಿಗಿಂತಲೂ ಸ್ವಲ್ಪ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಕೊಳ್ತಿರೋ ಥರನೇ ಇಲ್ಲಿ BJP ಮತ್ತು ಮೈತ್ರಿಕೂಟ ಕಾಣಿಸ್ತಾ ಇದೆ. ಯಾಕಂದರೆ ತರುಣ್ ಗೊಗೊಯ್ ನಿಧನದ ಬಳಿಕ ಕಾಂಗ್ರೆಸ್ನಲ್ಲಿ ಅಂಥ ದೊಡ್ಡ ನಾಯಕರು ಯಾರೂ ಕೂಡ ಇಲ್ಲ. ಅವ್ರ ಮಗ ಕೂಡ ಅಪ್ಪನ ರೇಂಜಿಗೆ ಏನು ಗೌರವ್ ಗೊಗೊಯ್ ಲೀಡರ್ಶಿಪ್ ಕ್ವಾಲಿಟಿನೂ ತೋರಿಸಿಲ್ಲ, ಪಕ್ಷದಲ್ಲಂಥ ಸಪೋರ್ಟ್ ಕೂಡ ಅವರಿಗೆ ಸಿಕ್ಕಿಲ್ಲ. ಅದ್ರ ಬದಲಾಗಿ BJPಯಲ್ಲಿ ಮುಂಚೆ ಯಾರು ಹೇಳೋರು ಕೇಳೋರು ಇರಲಿಲ್ಲ. ಅಸ್ಸಾಂ BJPಯಲ್ಲಿ ಈಗ ಘಟಾನುಘಟಿಗಳು ಬೆಳ್ಕೊಂಡ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ತರುಣ್ ಗೊಗೊಯ್ ಅವರ ರೈಟ್ ಹ್ಯಾಂಡ್ ಆಗಿದ್ದ. ನಂತರ BJPಗೆ ಬಂದಂತಹ ಹಿಮಾಂತ ಶರ್ಮಾ ಬಿಸ್ವಾ ಅವ್ರನ್ನ ನಾರ್ತ್ ಈಸ್ಟ್ನ ಅಮಿತ್ ಶಾ ಅಂತಲೇ ಹೇಳ್ತಾರೆ. ಆ ಮಟ್ಟಿಗಿನ ಒಬ್ಬ ರಾಜಕೀಯ ತಜ್ಞ ಅವರು.
ಸೊ ಅವರಿಬ್ಬರು ಸೇರಿಕೊಂಡು ಬಿಜೆಪಿಯನ್ನು ಮತ್ತೆ ಅಸ್ಸಾಂನಲ್ಲಿ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಏನು ಪುದುಚೇರಿ ಯೂನಿಯನ್ ಟೆರಿಟರಿ, ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ, ಇಲ್ಲಿ ಒಟ್ಟು ಸದಸ್ಯ ಬಲ 30, ಬಹುಮತಕ್ಕೆ ಬೇಕಾಗಿರೋದು 16. UPA ಕೇವಲ 10 ಸ್ಥಾನಗಳಿಗೆ ಸೀಮಿತ ಆಗಿದೆ. NDA 16 ಸ್ಥಾನಗಳಲ್ಲಿ ಗೆಲುವು ಮುನ್ನಡೆಯನ್ನು ಸಾಧಿಸುವ ಮೂಲಕ ಅಧಿಕಾರವನ್ನು ಹಿಡಿತಾ ಇದೆ. ಇಲ್ಲಿ ಇತರರು 3 ಸ್ಥಾನ, 1 ಸ್ಥಾನ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಇಲ್ಲ, ಮುನ್ನಡೆ ಗೆಲುವು ಲಭ್ಯ ಇಲ್ಲ. ಒಟ್ಟು 30ರಲ್ಲಿ 29ರದ್ದು ಈಗ ಗೆಲುವು ಮತ್ತು ಮುನ್ನಡೆ ಸಿಕ್ಕಿರುವಂಥದ್ದು. ಅದ್ರ ಪ್ರಕಾರ ಡೇಟಾ ಹೇಳಿದ್ವಿ. 2016ರ ಫಲಿತಾಂಶ ಏನಿತ್ತು, UPA 17 ಇತ್ತು, ಅಧಿಕಾರದಲ್ಲಿದ್ದರು. AINRC 8 ಇತ್ತು, DMK 2 ಇತ್ತು, ADMK 4 ಇತ್ತು. ADMK, DMK, ಕಾಂಗ್ರೆಸ್ ಹಾಗೂ ಆಲ್ ಇಂಡಿಯಾ NR ಕಾಂಗ್ರೆಸ್ನ ಪ್ರಭಾವ ಇಲ್ಲಿ ಸ್ವಲ್ಪ ಜಾಸ್ತಿ. ಆಲ್ ಇಂಡಿಯಾ NR ಕಾಂಗ್ರೆಸ್ ಅಂದರೆ ಇವರು ಕಾಂಗ್ರೆಸ್ಸಿಂದನೇ ಹೊರಗೆ ಹೋಗಿ ಪ್ರತ್ಯೇಕ ಪ್ರಾದೇಶಿಕ ಪಕ್ಷವನ್ನು ಮಾಡಿಕೊಂಡಿದ್ದಾರೆ, ಪಾಂಡಿಚೇರಿಗೆ ಸೀಮಿತ ಆಗಿ. ಆದರೆ BJPಯ ಶಕ್ತಿ ಇಲ್ಲಿ ಇರಲಿಲ್ಲ. ಆದರೆ ಚುನಾವಣೆಗೂ ಜಸ್ಟ್ ಮೊದಲು ಆಪರೇಷನ್ ಮಾಡಿದಂಥ BJP ಕಾಂಗ್ರೆಸ್ನ 5 ಶಾಸಕರ ರಾಜೀನಾಮೆಯನ್ನು ಕೊಡಿಸಿ ಕಾಂಗ್ರೆಸ್ ಸರ್ಕಾರವನ್ನು ಅಲ್ಲಿ ಬೀಳಿಸಿತ್ತು. ಈಗ AINRC ಪ್ಲಸ್ BJP ಮೈತ್ರಿಕೂಟವನ್ನು ಮಾಡಿಕೊಂಡು ಚುನಾವಣೆಗೆ ಹೋಗಿದ್ವು. ಅಧಿಕಾರವನ್ನು ಅವರು ಬಹುತೇಕ ಹಿಡಿತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಚುನಾವಣಾ ಫಲಿತಾಂಶದ ಪಾಠ ಏನು? ಹಾಗಾದ್ರೆ BJPಗೆ ಏನು ಪಾಠ ಅಂತ ನೋಡೋಣ. ಸದ್ಯಕ್ಕೆ ದೇಶದ ಅತ್ಯಂತ ಬಲಶಾಲಿ ಪಕ್ಷ, ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿರುವಂಥ ಪಕ್ಷ, ಕೇಂದ್ರದಲ್ಲಿ ಹಲವು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವಂಥ ಪಕ್ಷ, ಸದ್ಯಕ್ಕೆ ದೇಶದಲ್ಲಿ ನಂಬರ್ 1 ಪಾರ್ಟಿ BJP. ಹೀಗಾಗಿ BJPಗೆ ಏನು ಪಾಠ ಇದರಲ್ಲಿ ಅಂತ ನಾವು ಮೊದಲಿಗೆ ನೋಡೋಣ. ಯಾವುದೇ ರಾಜಕೀಯ ಸವಾಲನ್ನು ಬೇಕಾದರೂ ಕೂಡ ನಾವು ಗೆದ್ದು ತೋರಿಸ್ತೀವಿ ಅನ್ನೋ ಅತಿಯಾದ ಆತ್ಮವಿಶ್ವಾಸಕ್ಕೆ BJPಗೆ ಇತ್ತಲ್ಲ, ಅದಕ್ಕೀಗ ಪೆಟ್ಟು ಬಿದ್ದಿದೆ. ಸ್ಥಳೀಯ ನಾಯಕರು ಬೇಕು. ವಿಶೇಷವಾಗಿ ಹಿಂದಿಯೇತರ ರಾಜ್ಯಗಳಲ್ಲಿ, ಹಿಂದಿ ವರ್ಕ್ ಆಗದ ರಾಜ್ಯಗಳಲ್ಲಿ BJPಗೆ ಪ್ರಭಾವಿ ಸ್ಥಳೀಯ ನಾಯಕರು ಕೂಡ ಬೇಕು ಅನ್ನೋದು ಮತ್ತೊಮ್ಮೆ ಸ್ಪಷ್ಟವಾಗಿ ಅರ್ಥ ಮಾಡಿಸುವಂಥ ಫಲಿತಾಂಶ ಇದು. ಮತ್ತೆ BJPಗೆ ಕಾಂಗ್ರೆಸ್ ನೇರ ಎದುರಾಳಿ ಇರೋ ಕಡೆ ಗೆಲುವು ಈಸಿಯಾಗಿ ಸಿಗ್ತಾ ಇದೆ. ಕಾಂಗ್ರೆಸ್ ಅನ್ನು ಅವರು ನೇರ ಫೈಟ್ ಇದ್ದಾಗ ಈಸಿಯಾಗಿ ಡಿಫೀಟ್ ಮಾಡ್ತಿದ್ದಾರೆ, ಸೋಲಿಸ್ತಿದ್ದಾರೆ. ಆದರೆ ಪ್ರಬಲ ಸ್ಥಳೀಯ ಪಕ್ಷಗಳು, ಕಾಂಗ್ರೆಸ್ಸೇತರ ಪಕ್ಷಗಳು ಯಾವುದೋ ರಾಜ್ಯದಲ್ಲಿ ತುಂಬ ಸ್ಟ್ರಾಂಗ್ ಇದ್ದು ಎದುರು ಬಂದಾಗ BJPಗೆ ಸರಿಯಾಗಿ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. ಆ ಸ್ಥಳೀಯ ನಾಯಕತ್ವಕ್ಕೆ ಪ್ರತಿಯಾಗಿ ತನ್ನ ಪಕ್ಷದಲ್ಲಿ ನಾಯಕರನ್ನ ಪ್ರೊಜೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. BJP ಪದೇ ಇಂಥ ಸಂದರ್ಭ ಬಂದಾಗ ಸೋಲನ್ನು ಕಾಣ್ತಾ ಇದೆ, ಏದುಸಿರು ಬಿಡ್ತಾ ಇದೆ. ಅದು ಕೂಡ BJPಗೆ ಅವರು ಮುಂದೆ ತಮ್ಮ ರಾಜಕಾರಣದಲ್ಲಿ ಏನಾದರೂ ಕೂಡ ಈ ರಾಜ್ಯಗಳಲ್ಲಿ, ಇಂತಹ ರಾಜ್ಯಗಳಲ್ಲಿ ಏನಾದರೂ ಮಾಡಬೇಕು ಅಂತಿದ್ರೆ ಈ ವಿಚಾರವನ್ನು ಗಮನಿಸಲೇಬೇಕು. ಇನ್ನೊಂದು, ಕೊರೋನಾ ಮ್ಯಾನೇಜ್ಮೆಂಟ್ನಲ್ಲಿ ಅಂದುಕೊಂಡಷ್ಟರ ಮಟ್ಟಿಗೆ ಸಫಲತೆ ಸಿಗದೇ ಇರೋದು. 2ನೇ ಅಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ವೈಫಲ್ಯ ಕಾಣ್ತಾ ಇದೆ. ಸರಿಯಾಗಿ ಇವರು ಮ್ಯಾನೇಜ್ ಮಾಡ್ತಾ ಇಲ್ಲ. 2ನೇ ಅಲೆಗೆ ಇವರು ತಯಾರಿಯನ್ನು ಸರಿಯಾಗಿ ಮಾಡ್ಕೊಂಡಿಲ್ಲ, ಮೈಮರೆತು ಬಿಟ್ಟರು. ಲಸಿಕೆ ಹಂಚಿಕೆ ಸರಿಯಾಗಿ ಆಗ್ತಾ ಇಲ್ಲ, ಲಸಿಕೆ ಲಭ್ಯ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ. ಎಲ್ಲ ಅಂಶಗಳು BJPಗೆ ಈ ಚುನಾವಣೆಯಲ್ಲಿ ಹೊಡೆತ ಕೊಟ್ಟಿರೋ ಥರ ಇಲ್ಲಿ ಕಾಣಿಸ್ತಾ ಇದೆ. ಏನು ಧರ್ಮಾಧಾರಿತ ರಾಜಕಾರಣ, ಚುನಾವಣೆಗಳಲ್ಲಿ ಧರ್ಮವನ್ನು ಬಳಸುವುದು BJPಗೆ ತುಂಬ ಕಡೆ ದೊಡ್ಡ ಗೇನ್ ಕೊಟ್ಟಿದೆ. ಆದರೆ ಅದಕ್ಕೊಂದು ಲಿಮಿಟ್ ಅನ್ನೋದಿರುತ್ತೆ. ಎಲ್ಲರ ಬೆಂಬಲ ಇಲ್ಲದೆ ಎಲ್ಲ ಕಡೆಯೂ ಗೆಲುವು ಸಾಧ್ಯ ಇಲ್ಲ ಅನ್ನೋದು BJPಗೆ ಮತ್ತೊಮ್ಮೆ ಇವತ್ತಿನ ಚುನಾವಣೆಯಲ್ಲಿ ಪಾಠ ಆಗ್ತಿರೋ ಥರ ಕಾಣಿಸ್ತಾ ಇದೆ. ಕೈಲಾಶ್ ವಿಜಯವರ್ಗೀಯ ಅಗೇನ್ ಅವರು ಪಶ್ಚಿಮ ಬಂಗಾಳದಲ್ಲಿ BJPಯ ಚುನಾವಣೆಯ ಮ್ಯಾನೇಜ್ಮೆಂಟ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿ. ಅವರು ಕೊಟ್ಟಂಥ ಹೇಳಿಕೆ ನಾವು ಆರಂಭದಲ್ಲೇ ಹೇಳಿದ್ವಿ. ಅವ್ರು ಏನು ಹೇಳಿದ್ರು, ನಮ್ಮ ವೋಟರ್ಸ್ ರಿಲ್ಯಾಕ್ಸ್ ಆದರು, ಕೊರೋನಾಗಿರೋದಂತ ಭಯಪಟ್ಟು ವೋಟ್ ಹಾಕಿಲ್ಲ. ಆದರೆ ಅವರ ವೋಟರ್ಸ್ ಅಂದರೆ ಅವರು ಮುಸ್ಲಿಮರ ಕಡೆ ಬೆಟ್ಟು ಮಾಡಿ ಹೇಳ್ತಾ ಇದ್ದಂಥದ್ದು, ಅವರು ನೀಟಾಗಿ ಹೋಗಿ, ತುಂಬ ಜನ ನೀಟಾಗೆಲ್ಲ ಎಲ್ಲರೂ ಹೋಗಿ ಮತವನ್ನು ಚಲಾಯಿಸಿದ್ರು. ಹಾಗಾಗಿ ಅವ್ರಿಗೆ ಗೆಲುವಾಯಿತು, ನಮಗೆ ಸೋಲಾಯಿತು ಅನ್ನುವಂಥ ಮಾತನ್ನು ಕೈಲಾಶ್ ವಿಜಯವರ್ಗೀಯ ಹೇಳಿದರು. BJPಯ ಈ ಧೋರಣೆ ಎಷ್ಟು ದಿನ ಮುಂದುವರಿಯೋಕೆ ಸಾಧ್ಯ? ಒಂದು ರಾಜಕೀಯ ಪಕ್ಷಕ್ಕೆ ಎಲ್ಲರ ಮತಗಳು ಬೇಡವಾ? ಎಲ್ಲ ಕಡೆ, ದೇಶದ ಎಲ್ಲ ಕಡೆ, ಎಲ್ಲ ಮೂಲೆಯಲ್ಲೂ ಕೇವಲ ನಾವು ನಿರ್ದಿಷ್ಟ ಒಂದಷ್ಟು ಜನನ ಆಚೆ ಬಿಟ್ಟು ಇಷ್ಟು ಜನದ ವೋಟ್ ಮಾತ್ರ ಫೋಕಸ್ ಮಾಡಿ ಅದರಲ್ಲೇ ಬಹಳ ದೊಡ್ಡ ಸ್ಟ್ರೈಕ್ ರೇಟ್ನಲ್ಲಿ ಮತಗಳನ್ನು ಗಳಿಸ್ತೀವಿ ಅಂತ ಹೇಳಿ ಆ ಒಂದು ಸ್ಟ್ರಾಟಜಿಯನ್ನು ಬಳಸ್ಕೊಂಡು ಎಷ್ಟು ದಿವಸ ಅಂತ ಮುಂದುವರಿಯೋಕೆ ಸಾಧ್ಯ? ಈ ರೀತಿ ಮಮತಾ ಬ್ಯಾನರ್ಜಿ ಅಂತ ಗಟ್ಟಿಮುಟ್ಟಾದ ಸ್ಥಳೀಯ ನಾಯಕರಿದ್ದಾಗ, ಅವರು ಕೂಡ ಹಿಂದೂ ಮತ ಬ್ಯಾಂಕ್ನಲ್ಲಿ ಸಾಕಷ್ಟು ಮತಗಳನ್ನು ತೆಗೆಯೋ ಶಕ್ತಿ ಇದ್ದಾಗ, ಅತ್ತ ಅಲ್ಪಸಂಖ್ಯಾತರ ಮತಗಳು ಅವ್ರಿಗೆ ಹೋದಾಗ BJP ಆಗ ಏನು ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಮತ್ತೆ ಇವತ್ತಿನ ಚುನಾವಣಾ ಫಲಿತಾಂಶದ ಮೂಲಕ BJP ಮುಂದೆ ದೊಡ್ಡದಾಗಿ ಕಾಡೋಕೆ ಆರಂಭ ಆಗಿದೆ. ಇವತ್ತಿನ ಚುನಾವಣಾ ಫಲಿತಾಂಶದಲ್ಲಿ ಅತಿ ದೊಡ್ಡ ಲೂಸರ್ ಅಂದರೆ, ಅತಿ ದೊಡ್ಡ ಎಲ್ಲ ಕಡೆಯಿಂದ ಹೀನಾಯವಾಗಿ ಹೊಡೆಸ್ಕೊಂಡಿರೋದು ಅಂದರೆ ಅದು ಕಾಂಗ್ರೆಸ್ ಪಕ್ಷ.
ಕೇರಳದಲ್ಲೂ ಕೂಡ ಕಮ್ಬ್ಯಾಕ್ ಇಲ್ಲ ಕಾಂಗ್ರೆಸ್ದು, ಅಸ್ಸಾಂನಲ್ಲೂ ಕೂಡ ಕಮ್ಬ್ಯಾಕ್ ಇಲ್ಲ ಕಾಂಗ್ರೆಸ್ದು, ಬಂಗಾಳದಲ್ಲೂ ಕೂಡ ಕಾಂಗ್ರೆಸ್ ಯಾವುದೇ ರೀತಿ ಇಂಪ್ಯಾಕ್ಟ್ ಇಲ್ಲವೇ ಇಲ್ಲ. ಮೈತ್ರಿಕೂಟ ಮಾಡ್ಕೊಂಡ್ರು ಅಷ್ಟೇ, ಇನ್ನೊಂದು ಕೂಟ ಮಾಡ್ಕೊಂಡ್ರು ಅಷ್ಟೇ ಎಡಪಕ್ಷಗಳ ಜೊತೆ, ಯಾವುದೇ ರೀತಿ ಇಂಪ್ಯಾಕ್ಟ್ ಇಲ್ಲ. ಪುದುಚೇರಿಯಲ್ಲೂ ಕೂಡ ಅಧಿಕಾರದಿಂದ ದೂರ ದೂರ. ಕೇವಲ ತಮಿಳುನಾಡಿನಲ್ಲಿ ಸ್ಟಾಲಿನ್ ಪಂಚೆ ಚುಂಗ್ ಹಿಡ್ಕೊಂಡು ಈಗ ಅವ್ರ ಅಧಿಕಾರದ ಪಡಸಾಲೆಗೆ ಹೋಗಬೇಕು ಅಷ್ಟೇ. ಅವ್ರು ಎಷ್ಟು ಸ್ಥಾನಮಾನ ಕೊಡ್ತಾರೋ ಏನು ಕಥೆನೋ ಗೊತ್ತಿಲ್ಲ, ಅದು ನೋಡಬೇಕು. ಫಸ್ಟ್ ಆಫ್ ಆಲ್ ಇವರು ಎಷ್ಟು ಗೆದ್ದಿದ್ದಾರೆ ಅನ್ನೋದು ಕೂಡ ನೋಡಬೇಕು ಅದರಲ್ಲಿ, ಮೈತ್ರಿಕೂಟದಲ್ಲಿ. ಸೊ ಈ ರೀತಿ ಪರಿಸ್ಥಿತಿ ಕಾಂಗ್ರೆಸ್ದು ಅತ್ಯಂತ ಹೀನಾಯವಾದಂಥ ಪರಿಸ್ಥಿತಿ ಇವತ್ತಿನ ಚುನಾವಣಾ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಪಾಲಿಗೆ. ಅತಿ ದೊಡ್ಡ ಲೂಸರ್ ಇವತ್ತಿನ ಚುನಾವಣೆಯಲ್ಲಿ ಫಲಿತಾಂಶದಲ್ಲಿ ಕಾಂಗ್ರೆಸ್ ಪಕ್ಷ. ಮಮತಾ ಗೆಲುವು ಇದೆಯಲ್ಲ ಇವತ್ತು, ಮಮತಾ ಬ್ಯಾನರ್ಜಿಯವರ ಗೆಲುವು, ಇದು ರಾಹುಲ್ ಗಾಂಧಿಗೊಂದು ಪಾಠ. ಇದು ಮಮತಾ ಬ್ಯಾನರ್ಜಿ ರಾಜಕೀಯಕ್ಕೆ ಅವ್ರ ಮೇಲೆ ಏನೇ ಆರೋಪ ಇರಲಿ ಮತ್ತೊಂದಿರಲಿ, ಒಂಥರ ಫುಲ್ ಟೈಮ್ ಪಾಲಿಟಿಷಿಯನ್, 24/7 ಪಾಲಿಟಿಷಿಯನ್. ಈ ಮೋದಿ, ಅಮಿತ್ ಶಾ ಅವರೆಲ್ಲ ಹೇಗಿದ್ದಾರೋ 24/7 ಪಾಲಿಟಿಷಿಯನ್, ಜೀವನವನ್ನೇ ರಾಜಕಾರಣಕ್ಕೆ ಅರ್ಪಣೆ ಮಾಡಿಕೊಂಡವರು. ಅದೇ ರೀತಿ ಮಮತಾ ಬ್ಯಾನರ್ಜಿಯವರು ಕೂಡ. ಇಲ್ಲಿ ಕರ್ನಾಟಕದಲ್ಲಿ ದೇವೇಗೌಡರು, ಯಡಿಯೂರಪ್ಪನವರು, ಸಿದ್ದರಾಮಯ್ಯ ಅವರು, ಇವರೆಲ್ಲ ಫುಲ್ ಟೈಮ್ ಪಾಲಿಟಿಷಿಯನ್ಸ್. ಇವರು ಪಾರ್ಟ್ ಟೈಮ್ ಮಾಡೋದಿಲ್ಲ ಇವರು. ಸೊ ಮಮತಾ ಬ್ಯಾನರ್ಜಿಯವರು ಕೂಡ ಹಾಗೆ ಸಿಂಗಲ್ ಹ್ಯಾಂಡೆಡ್ ಆಗಿ ಮಮತಾ ಬ್ಯಾನರ್ಜಿಯವರು TMCಯನ್ನು ಅಧಿಕಾರಕ್ಕೆ ತಂದರೆ ರಾಹುಲ್ ಗಾಂಧಿ ಸಿಂಗಲ್ ಹ್ಯಾಂಡ್ ಪುಷಪ್ ಮಾಡ್ತಾ ಇದ್ರು. ಕೇರಳದಲ್ಲಿ ಸಮುದ್ರ ಖಾರಿ ಸ್ವಿಮ್ಮಿಂಗ್ ಮಾಡಿ ತಮ್ಮ ಸ್ವಿಮ್ಮಿಂಗ್ ಕಲೆಯನ್ನು ತೋರಿಸ್ತಾ ಇದ್ರು. 6 ಪ್ಯಾಕ್ ಎಲ್ಲ ನೀರಲ್ಲಿ ಶರ್ಟ್ ಚಂಡಿ ಮಾಡ್ಕೊಂಡು ಕಾಣೋ ರೀತಿಯಲ್ಲೆಲ್ಲ ಪೋಸ್ಗಳೆಲ್ಲ ಬಂದಿದ್ವು. ಇದೆಲ್ಲ ಸಾಕಾಗಲ್ಲ. ಸಿಂಗಲ್ ಹ್ಯಾಂಡ್ ಪುಷಪ್ ಮಾಡಿದ್ರು ಅಷ್ಟೇ, ನೀವು ಸಿಂಗಲ್ ಫಿಂಗರಲ್ಲಿ ಪುಷಪ್ ಮಾಡಿದ್ರು ಅಷ್ಟೇ, ಅಥವಾ ನೀವು ಸಮುದ್ರದಲ್ಲಿ ಈಜು ಹೊಡೆದು ಇನ್ನೊಂದು ಖಂಡಕ್ಕೆ ಹೋದರೂ ಅಷ್ಟೇ, ಅದು ಚುನಾವಣೆಯಲ್ಲಿ ಓಟ್ ತಂದು ಕೊಡಲ್ಲ. ಓಟ್ ಬರಬೇಕು ಅಂತ ಹೇಳಿದ್ರೆ ನೀವು ನೋಡಿ ಕಲಿಬೇಕು. ನಿಮ್ಮದು ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ಇದ್ದಾರೆ ನೋಡಿ ಕಾಂಗ್ರೆಸ್ನಲ್ಲಿ. ಅವ್ರು ಯಾವ ರೀತಿ ಅವರ ಇಡೀ ಪಕ್ಷ ನಕ್ಸಲ್ ದಾಳಿಯಲ್ಲಿ ಸರ್ವನಾಶ ಆಗಿದ್ರು ಕೂಡ ತಳಮಟ್ಟದಿಂದ ರೈಸ್ ಆಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ಈಗ CM ಆಗಿ ಗಟ್ಟಿಮುಟ್ಟಾಗಿ ನಡೆಸ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಪಾರ್ಟಿ ಅದರ ನಾಯಕತ್ವ ಈ ಪಾರ್ಟ್ ಟೈಮ್ ಪಾಲಿಟಿಕ್ಸ್ ಬಿಟ್ಟು ಫುಲ್ ಟೈಮ್ ಪಾಲಿಟಿಕ್ಸ್ ಶುರು ಮಾಡದೆ ಹೋದರೆ ಬಹಳ ಕಷ್ಟ ಇದೆ ಆ ಪಕ್ಷದ ಭವಿಷ್ಯ. ಕಾಂಗ್ರೆಸ್ ಪಕ್ಷದ ಮತ್ತೊಂದು ಸಮಸ್ಯೆ ಏನು ಗೊತ್ತಾ, ಅವರು ಸ್ಥಳೀಯ ಮಟ್ಟದಲ್ಲಿ ಯಾರನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ನಾಯಕರುಗಳನ್ನ ಬೆಳೆಯೋಕೆ ಬಿಡಲ್ಲ. ಸ್ವಲ್ಪ ಬೆಳೀತಾ ಇದ್ದಾರೆ ಅಂದ ತಕ್ಷಣ ಇವರಿಗೆ ಏನು ಹೊಟ್ಟೆ ಒಳಗಡೆ ಎಲ್ಲ ಡಿಸ್ಕಂಫರ್ಟ್ಸ್ ಶುರುವಾಗುತ್ತೆ, ಯಾವ ರೀತಿ ಹೊಟ್ಟೆ ಒಳಗಡೆ ಇವರಿಗೆ ಅಸಹಜ ಫೀಲಿಂಗ್, ಅನೀಸಿನೆಸ್ ಶುರುವಾಗುತ್ತೋ ಗೊತ್ತಿಲ್ಲ ಇವರಿಗೆ. ಕಾಂಗ್ರೆಸ್ನ ನಾಯಕರಿಗೆ ಏನಾದ್ರು ಒಂದು ಕಿತಾಪತಿ ಮಾಡಿ ಅವ್ರನ್ನ ಕಳ್ಕೊಳ್ತಾರೆ ಇವರು. ಈಗ ನೋಡಿ, ಇವತ್ತಿನ ಗೆಲುವಿನಲ್ಲಿ ಇಬ್ಬರು ಪ್ರಮುಖರು ಇವರು. ಇವತ್ತು ಮಮತಾ ಬ್ಯಾನರ್ಜಿ ಇವರು ಮಾಜಿ ಕಾಂಗ್ರೆಸ್ಸಿಗರು, ಬಹಳ ಹಿಂದೆ ಕಾಂಗ್ರೆಸ್ನಲ್ಲಿದ್ದವರು. ಅಸ್ಸಾಂನಲ್ಲಿ BJPಯನ್ನು 2ನೇ ಬಾರಿಗೆ ಅಧಿಕಾರಕ್ಕೆ ತಂದಿದ್ದವರು ಯಾರು? ಹಿಮಾಂತ ಶರ್ಮಾ ಬಿಸ್ವಾ. ಅವರೆಲ್ಲಿದ್ದರು? ಅವರು ಕೂಡ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದರು. ಅವರು ಮುಖ್ಯಮಂತ್ರಿ ಮಾಡಿ ಅಂತ ಕೇಳಿರಲಿಲ್ಲ. ಅವರು ಜಸ್ಟ್ ಏನು ಕೇಳಿದ್ರು, ನನ್ನನ್ನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಚೀಫ್ ಮಾಡಿ ಅಂತ ಬೇಡ್ಕೊಂಡ್ರು ಹಿಮಾಂತ ಶರ್ಮಾ ಬಿಸ್ವಾ. ರಾಹುಲ್ ಗಾಂಧಿ, ಕಾಂಗ್ರೆಸ್ನ ಹೈಕಮಾಂಡ್ ಕೊಡಲಿಲ್ಲ. ತರುಣ್ ಗೊಗೊಯ್ ಅವರ ಪುತ್ರ ಗೌರವ್ ಗೊಗೊಯ್ ವಂಶ ಪಾರಂಪರ್ಯವಾಗಿ ಅವರಿಗೆ ಬೆಂಬಲ ಕೊಡೋಕೆ ಮುಂದಾದರು. ಬಂದರು ಅವರು ಆಚೆ, ಬಂದು BJP ಸೇರಿಕೊಂಡ್ರು. ಈಗ ಇಡೀ ನಾರ್ತ್ ಈಸ್ಟಲ್ಲಿ ಬುಡ ಕಿತ್ತು ಬಿಸಾಕ್ತಿದ್ದಾರೆ ಕಾಂಗ್ರೆಸ್ದು ಹಿಮಾಂತ ಶರ್ಮಾ ಬಿಸ್ವಾ, ಬರೀ ಅಸ್ಸಾಂನಲ್ಲಿ ಮಾತ್ರ ಅಲ್ಲ. ಸೊ ಈ ರೀತಿ ಕಾಂಗ್ರೆಸ್ ಪಕ್ಷ ತನ್ನದೇ ಪಕ್ಷದ ನಾಯಕರನ್ನು ಸರಿಯಾಗಿ ನಂಬಲ್ಲ, ಗಟ್ಟಿಮುಟ್ಟಾದವ್ರನ್ನ ಬೆಳೆಸೋದು ಇಲ್ಲ, ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳೋದು ಕೂಡ ಇಲ್ಲ. ಇದು ಕಾಂಗ್ರೆಸ್ನ ಅತಿ ದೊಡ್ಡ ಸಮಸ್ಯೆ. ಇದನ್ನು ರೆಕ್ಟಿಫೈ ಅವ್ರು ಮಾಡ್ಕೊಂಡಿಲ್ಲ ಅಂದರೆ ಕಾಂಗ್ರೆಸ್ ಅನ್ನುವಂಥ ಐತಿಹಾಸಿಕ ಪಕ್ಷ ಇತಿಹಾಸದ ಪುಟಗಳಲ್ಲಿ ಸೇರುವ ಲಕ್ಷಣಗಳೆಲ್ಲವೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅವ್ರಿಗೊಂದು ತುಂಬ ಕಾನ್ಫಿಡೆನ್ಸ್ ಇದೆ, ಏನೇ ಬರಲಿ ಏನೇ ಆಗಲಿ. BJPಯವ್ರು 3 ಸೀಟಿಂದ ಇವಾಗ ಹೋಗಿಲ್ವಾ, ಈಗ 300+ ಸೀಟ್ಸ್ಗೆ. ಹಾಗೆ ನಮಗೂ ಒಂದು ಕಾಲ ವಾಪಸ್ ಬರುತ್ತೆ. ನಮ್ಮದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂಥ ಪಕ್ಷ ನಮ್ಮದು ಹಿನ್ನೆಲೆ. ಅದಾದ ನಂತರ ನಾವು ಏನಲ್ಲ ಎಷ್ಟು ವರ್ಷ ಆಳಿದ್ದೀವಿ ದೇಶನ, ಮತ್ತೆ ಬರ್ತೀವಿ ನಾವು, ನಮ್ಮದು ಮಿನಿಮಮ್ ಓಟ್ ಇದ್ದೇ ಇದೆ ರೀ ಅನ್ನುವಂಥದ್ದೆಲ್ಲ ಕಾಂಗ್ರೆಸ್ನ ಒಂದು ಕಾನ್ಫಿಡೆನ್ಸ್ ಇದೆ. ಆದರೆ ಪ್ರತಿ ಚುನಾವಣೆ ಆದ ನಂತರ ಚುನಾವಣೆ ಕಾಂಗ್ರೆಸ್ನ ಆ ವಿಶ್ವಾಸಕ್ಕೆ ಪೆಟ್ಟು ಕೊಡ್ತಾನೆ ಹೋಗ್ತಾ ಇದೆ. ಅದನ್ನು ಕಾಂಗ್ರೆಸ್ ನಾಯಕತ್ವ ಮತ್ತು ಅಲ್ಲಿರುವಂತಹ ನಮಗೆ ಇವರೇ ಲೀಡರ್ಸು, ಇವರು ಬಿಟ್ಟರೆ ನಮಗೆ ಬದುಕೇ ಇಲ್ಲ ಅಂತ ಹೇಳುವಂಥ ಅವರ ಪಕ್ಷದ ಉಳಿದ ನಾಯಕರು, ಕೆಳ ಹಂತದ ನಾಯಕರು ಇವರೆಲ್ಲರೂ ಕೂಡ ಯೋಚನೆ ಮಾಡುವಂಥ ಸಮಯ. ಒಂದಷ್ಟು ಜನ ಆ ರೀತಿ ಬಂಡಾಯ ಎದ್ದು ಒಂದು 20-25 ಜನ ನಾಯಕರುಗಳು ಲೆಟರೆಲ್ಲ ಬರೆದು ಈಗ ಒಂದು ರೀತಿ ಅವಲಕ್ಷಣ ಅಂತ ಅನಿಸ್ಕೊಂಡಿದ್ದಾರೆ ಅವರೆಲ್ಲ. ಈಗ ಅವನ್ನೆಲ್ಲ ಪಕ್ಷದಲ್ಲಿ ಮೂಲೆ ಗುಂಪು ಮಾಡಲಾಗ್ತಾ ಇದೆ. ಗುಲಾಂ ನಬಿ ಆಜಾದ್, ಕಪಿಲ್ ಸಿಬಲ್ ಇತ್ಯಾದಿ. ಸೊ ಇನ್ನಾದರೂ ಕೂಡ ಯಾರಾದರೂ ಧೈರ್ಯ ಮಾಡ್ತಾರಾ ಇಲ್ವಾ ಅನ್ನೋದನ್ನು ನೋಡಬೇಕು. ಆಗಲೇ ಹೇಳಿದಾಗ ಇವತ್ತಿನ ಚುನಾವಣೆಯ ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಸ್ಥಳೀಯ ನಾಯಕರೇ ಮತ್ತಷ್ಟು ಪ್ರಭಾವಿಗಳಾಗಿ ಹೊರಹೊಮ್ಮಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ, ಕೇರಳದಲ್ಲಿ ಪಿಣರಾಯಿ ವಿಜಯನ್, ಅಸ್ಸಾಂನಲ್ಲಿ ಹಿಮಾಂತ ಶರ್ಮಾ ಬಿಸ್ವಾ ಮತ್ತು ಸರ್ಬಾನಂದ ಸೋನೋವಾಲ್ ಮತ್ತು ತಮಿಳುನಾಡಿನಲ್ಲಿ ಸ್ಟಾಲಿನ್ ಮತ್ತಷ್ಟು ಪ್ರಭಾವಿಗಳಾಗಿ ಹೊರಹೊಮ್ಮಿದ್ದಾರೆ. ಪುದುಚೇರಿಯಲ್ಲೂ ಕೂಡ AINRCಯ ರಂಗಸ್ವಾಮಿಯವರು ಮತ್ತೆ
ಆ ಕೇಂದ್ರಾಡಳಿತ ಪ್ರದೇಶದಲ್ಲಿ ತಾವು ಪ್ರಭಾವಿ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಎಲ್ಲವನ್ನ ಕೂಡ ದಿಲ್ಲಿಯಿಂದಲೇ ದಂಡೆದ್ದು ಬಂದು ನಾವು ಮಾಡ್ತೀವಿ ಅನ್ನೋದು ಎಲ್ಲ ಕಡೆನೂ ಪ್ರತಿ ಸಂದರ್ಭದಲ್ಲೂ ಸಾಧ್ಯ ಇಲ್ಲ. ಸ್ಥಳೀಯ ನಾಯಕತ್ವ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ಈ ಚುನಾವಣೆ, ಈ ಫಲಿತಾಂಶ ಸಾರಿ ಸಾರಿ ಹೇಳ್ತಾ ಇದೆ. ಏನೊಂದು ಸಂಗತಿ, ಪ್ರಶಾಂತ್ ಕಿಶೋರ್ ಫ್ಯಾಕ್ಟರ್. ಅವರು ಬಂಗಾಳ ಚುನಾವಣೆಯಲ್ಲಿ ಒಂದು ಚಾಲೆಂಜ್ ಹಾಕಿದ್ರು. ಅವ್ರದ್ದು ಆಡಿಯೋ ಚಾಟ್ ಲೀಕ್ ಆಗಿತ್ತು. ಅದರಲ್ಲಿ ಅವರು ಹೇಳ್ತಾ ಇದ್ರು, ಮಮತಾ ಬ್ಯಾನರ್ಜಿಯವರು ಮುಸ್ಲಿಂ ಓಲೈಕೆ ರಾಜಕಾರಣವನ್ನು ಮಾಡ್ತಿದ್ದಾರೆ, BJPಗೆ ಇದು ಲಾಭ ಮಾಡಿಕೊಡ್ತಾ ಇದೆ, TMCಗೆ ಇದರಿಂದ ಡ್ಯಾಮೇಜ್ ಆಗ್ತಿದೆ ಅಂತೆಲ್ಲ ಹೇಳಿದೆಲ್ಲ ಲೀಕ್ ಆಗಿತ್ತು. ಆ ಸಂದರ್ಭದಲ್ಲಿ ದೊಡ್ಡ ವಿವಾದ ಆಗಿತ್ತು. ನೀವು ಮಮತಾ ಬ್ಯಾನರ್ಜಿ ಕೆಲಸ ಮಾಡ್ತಿದ್ದೀರಾ, ನೀವೇ ಅವರು ಈ ಥರ ಎಲ್ಲ ಹಿನ್ನಡೆ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದೀರಲ್ಲ ಅಂತ. ಆವಾಗ ಪ್ರಶಾಂತ್ ಕಿಶೋರ್ ಹೇಳಿದರು, ನನ್ನ ಆಡಿಯೋವನ್ನು ಅರ್ಧಂಬರ್ಧಂ ಕಟ್ ಮಾಡಿ ಹಾಕಿದ್ದೀರ, ನೀವು ಪೂರ್ತಿ ಹಾಕಿ ಧೈರ್ಯ ಇದ್ದರೆ. ಹೌದು, ಹೇಳಿದೆಲ್ಲವೂ ಕೂಡ ನಿಜ, ಆದರೂ ಹೇಳ್ತಿದ್ದೀನಿ, BJP 100 ಸೀಟ್ ದಾಟಲ್ಲ, ಗೆಲ್ಲೋದು ಮಮತಾ ಬ್ಯಾನರ್ಜಿನೇ. ಆದರೆ ಈ ಎಲ್ಲ ಕಾರಣಗಳಿಂದ ಸ್ವಲ್ಪ ಸಮಸ್ಯೆ ಆಗ್ತಿದೆ ಅಷ್ಟೇ, ಬಟ್ ಗೆಲ್ಲೋದು ಮಮತಾ ಬ್ಯಾನರ್ಜಿನೇ. BJP 100 ಸೀಟ್ ಯಾವ ಕಾರಣಕ್ಕೂ ದಾಟಲ್ಲ, ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು. ಒಂದು ವೇಳೆ BJP 100 ಸೀಟ್ ದಾಟಿದ್ರೆ ನನಗೇನು ಕೆಲಸ ಮಾಡ್ತಿದ್ದೀನಲ್ಲ, ಚುನಾವಣಾ ಸ್ಟ್ರಾಟಜಿಸ್ಟ್, ಚುನಾವಣಾ ತಂತ್ರಗಾರಿಕೆ ನಿಪುಣನ ಕೆಲಸವನ್ನು ಮಾಡ್ತಿದ್ದೀನಲ್ಲ, ಬೇರೆ ಬೇರೆ ಪಕ್ಷಗಳಿಗೆಲ್ಲ ಕೆಲಸ ಮಾಡ್ತಿದ್ದೀನಲ್ಲ, ಅದನ್ನು ಬಿಟ್ಟು ಬಿಡ್ತೀನಿ, ಈ ಕ್ಷೇತ್ರವನ್ನೇ ಬಿಟ್ಟು ಹೋಗ್ಬಿಡ್ತೀನಿ ನಾನು ಅಂತ ಸವಾಲು ಹಾಕಿದರು ಪ್ರಶಾಂತ್ ಕಿಶೋರ್. ಅವರು DMKಗೂ ಚುನಾವಣಾ ತಜ್ಞ ಆಗಿ ಕೆಲಸ ಮಾಡಿದರು. ಇವತ್ತು ಪ್ರಶಾಂತ್ ಕಿಶೋರ್ ನಾನು ಗೆದ್ದೆ ಅಂತ ಬಂದು ಹೇಳ್ಬೋದಾಗಿತ್ತು ಎಲ್ಲರ ಮುಂದೆ. ಅವರು ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಸಂದರ್ಶನ ಕೊಡುವಾಗ ಹೇಳಿದರು, ನಾನು ಹೇಳಿದ್ದೆ BJP 100 ಸೀಟ್ಗಿಂತ ಜಾಸ್ತಿ ಗೆದ್ದರೆ ನಾನು ಈ ಕೆಲಸವನ್ನು ಇನ್ನು ಮುಂದೆ ಮಾಡಲ್ಲ ಅಂತ. ನಾನು ಹೇಳ್ದಂಗೆ ಆಯಿತು. ಆದರೂ ಕೂಡ ನಾನು ಈ ಚುನಾವಣೆಯಲ್ಲಿ ತಗೊಂಡಂಥ ಅಸೈನ್ಮೆಂಟನ್ನು ನಾನು ಯಶಸ್ವಿಯಾಗಿ ಮುಗಿಸಿದ್ರೂ ಕೂಡ 2 ಕಡೆ ಕೆಲಸ ಮಾಡಿದರು. DMK ಸ್ಟಾಲಿನ್ಗೆ, TMCಯ ಮಮತಾ ಬ್ಯಾನರ್ಜಿ 2 ಕಡೆ ಗೆದ್ದಿದ್ದಾರೆ. ಹಾಗಿದ್ದರೂ ಕೂಡ ಇನ್ನು ಮುಂದೆ ಈ ಕೆಲಸ ಮಾಡಲ್ಲ, ಚುನಾವಣಾ ಸ್ಟ್ರಾಟಜಿಸ್ಟ್, ಚುನಾವಣಾ ತಂತ್ರಗಾರಿಕೆ ನಿಪುಣನ ಈ ಕೆಲಸ ಏನಿದೆ ಇದನ್ನು ಕ್ವಿಟ್ ಮಾಡಿ ಬಿಟ್ಟು ನಾನು ಹೋಗ್ತಾ ಇದ್ದೀನಿ, ಬೇರೆ ಏನಾದರೂ ಕೆಲಸ ಮಾಡ್ತೀನಿ ಮುಂದೆ ಅಂಥೇಳಿ ಪ್ರಶಾಂತ್ ಕಿಶೋರ್ ಅನೌನ್ಸ್ ಮಾಡಿದ್ದಾರೆ. ಪ್ರಶಾಂತ್ ಕಿಶೋರ್ ಯಾರು ಇವರು? ಈ ಹಿಂದೆ ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿದ್ದಾಗ, ಮೊದಲ ಬಾರಿ ಪ್ರಧಾನಿ ಆದಾಗ ಅವರ ಸ್ಟ್ರಾಟಜಿಸ್ಟ್ ಆಗಿಯೂ ಕೂಡ ಇದೇ ಪ್ರಶಾಂತ್ ಕಿಶೋರ್ ಕೆಲಸ ಮಾಡಿದರು. ಆಮೇಲೆ BJPಯೊಂದಿಗೆ ಮುನಿಸ್ಕೊಂಡು ಅವರು ಹೊರಗೆ ಹೋಗಿ ಬೇರೆ ಬೇರೆ ಪಕ್ಷಗಳಿಗೆ, BJP ಎದುರಾಳಿಗಳಿಗೆಲ್ಲ ಕೆಲಸ ಮಾಡಿದ್ರು. ಇಲ್ಲಿ ಒಂದು ಮಾತಿದೆ, ಅಮಿತ್ ಶಾ ಅವರು BJPಯಲ್ಲಿ ಏಳಿಗೆ ಕಂಡ ಹಾಗೂ ಕೂಡ ಇವರಿಬ್ಬರ ಮಧ್ಯೆ ಒಂದು ರೀತಿಯಲ್ಲಿ ಮನಸ್ತಾಪ, ಗ್ರಡ್ಜ್ ಎಲ್ಲ ಶುರುವಾಗಿ, ಯಾರು ದೊಡ್ಡ ಚುನಾವಣಾ ತಂತ್ರಜ್ಞ ಅಂಥೇಳಿ ಸ್ಪರ್ಧೆ ಶುರುವಾಗಿ ಪ್ರೂವ್ ಮಾಡ್ಕೋಬೇಕಲ್ಲ, ಹಾಗಾಗಿ ದೊಡ್ಡ ಇಷ್ಟೆಲ್ಲ ಸುತ್ತಾಡಬೇಕಾಯಿತು ಪ್ರಶಾಂತ್ ಕಿಶೋರ್, ಬೇರೆ ಬೇರೆ BJP ಎದುರಾಳಿಗಳಿಗೆ ಕೆಲಸ ಮಾಡಿದ್ರು ಅನ್ನುವಂಥ ಒಂದು ವಿಶ್ಲೇಷಣೆ ಕೂಡ ಇದೆ. ಇವತ್ತು ಗೆದ್ದ ನಂತರ TVಗಳೊಂದಿಗೆ ಮಾತನಾಡ್ತಿದ್ದಾಗ ಪ್ರಶಾಂತ್ ಕಿಶೋರ್ ನೇರವಾಗಿ ಸವಾಲು ಹಾಕಿದ್ರು. ನಾನು ಹೇಳಿದ್ದೆ 100 ಸೀಟ್ BJP ದಾಟೋದಿಲ್ಲ ಅಂತ, BJP ದಾಟಿದ್ರೆ ನಾನು ಕೆಲಸ ಬಿಟ್ಟು ಹೋಗ್ತೀನಿ ಅಂತ ನಾನು ಹೇಳಿದ್ದೆ. ಈಗ ಅಮಿತ್ ಶಾಗ್ ಹೋಗಿ ಕೇಳಿ ನೀವು, ಅಮಿತ್ ಶಾ ಪ್ರತಿ ಹಂತದಲ್ಲೂ ಕೂಡ ನಾವು 60 ಸೀಟ್ ಗೆದ್ವಿ, ಈ ಹಂತದಲ್ಲಿ 2 ಹಂತಗಳ ಬಳಿಕ ನಾವು 80 ಸೀಟ್ ಗೆದ್ವಿ, 3ನೇ ಹಂತದ ಬಳಿಕ ನಾವು 122 ಸೀಟ್ ಗೆದ್ವಿ ಅಂತ ಲೆಕ್ಕ ಕೊಡ್ತಿದ್ರಲ್ಲ. ಎಲ್ಲಿಂದ ಕೊಡ್ತಾ ಇದ್ರು ಲೆಕ್ಕ? ಅವರು 120 ಅಂತಲೂ ಹೇಳ್ತಿರ್ಲಿಲ್ಲ, ಅವರು 120ರಿಂದ 130 ತನಕ ಅಂತಲೂ ಹೇಳ್ತಿರ್ಲಿಲ್ಲ. 122 ಸೀಟ್ ಗೆಲ್ತೀವಿ ನಾವು ಈ ಹಂತದ ಬಳಿಕ ಅಂತೆಲ್ಲ ಅನೌನ್ಸ್ ಮಾಡ್ತಾ ಇದ್ರು, ಚೀಟಿ ಹಿಡ್ಕೊಂಡು ಹೇಳ್ತಾ ಇದ್ರು. ಎಲ್ಲಿಂದ ಹೇಳ್ತಿದ್ರು ಅವರು? ನಿಮಗೆ ಯಾರಿಗಾದರೂ ದಮ್ಮಿದ್ರೆ, ಗಡ್ಸಿದ್ರೆ ಹೋಗಿ ಅಮಿತ್ ಶಾ ಕೇಳಿ, ನೀವು ಹೇಳಿದಾಗಿಲ್ಲ, ನೀವೇನು ರಾಜೀನಾಮೆ ಕೊಡ್ತೀರಾ ಕೇಳಿ ಅಂಥೇಳಿ ಮಾಧ್ಯಮಗಳಿಗೆ ಸವಾಲು ಕೂಡ ಹಾಕಿದ್ದು ಪ್ರಶಾಂತ್ ಕಿಶೋರ್. ಇನ್ನು ಮುಂದೆ ನಾನು ಈ ಕೆಲಸವನ್ನು ಬಿಡ್ತಾ ಇದ್ದೀನಿ, ಬೇರೆ ಏನಾದರೂ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಪ್ರಶಾಂತ್ ಕಿಶೋರ್ ಮತ್ತೊಮ್ಮೆ ಅನೌನ್ಸ್ ಮಾಡಿದ್ರು ಇವತ್ತು. ಪ್ರಶಾಂತ್ ಕಿಶೋರ್ ಯಾವ ಥರ ಗೊತ್ತಾ? ಅವರೊಂಥರ ಪೊಲಿಟಿಕಲ್ ಸೇಲ್ಸ್ಮನ್ ಥರ ಅಥವಾ ಮಾರ್ಕೆಟಿಂಗ್ ಮ್ಯಾನೇಜರ್ ಥರ ಅಂತ ನೀವು ಅವ್ರನ್ನ ಅರ್ಥ ಮಾಡ್ಕೋಬೋದು. ಒಂದೊಳ್ಳೆ ಬ್ರ್ಯಾಂಡ್ ಮತ್ತು ಪ್ರಾಡಕ್ಟ್ ಇದ್ದರೆ ಅದನ್ನ ಅವ್ರು ಚೆನ್ನಾಗಿ ಸೇಲ್ ಮಾಡ್ತಾರೆ. ಪ್ರಾಡಕ್ಟೇ ಸರಿ ಇಲ್ಲದಿದ್ದಾಗ, ಗಟ್ಟಿಮುಟ್ಟಾದ ಬ್ರ್ಯಾಂಡ್ ಇಲ್ಲದಿದ್ದಾಗ ಅವರು ಸೋಲನ್ನು ಕೂಡ ಕಂಡಿದ್ದಾರೆ. ಉದಾಹರಣೆಗೆ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಯೋಗಿ ಗೆದ್ದ CM ಆದ್ರಲ್ಲ, ಆ ಚುನಾವಣೆಯಲ್ಲಿ ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ ಪರವಾಗಿ ಸ್ಟ್ರಾಟಜಿಸ್ಟ್ ಆಗಿ ಅವ್ರು ಕೆಲಸ ಮಾಡಿದರು. ಆಗ ಹೀನಾಯವಾಗಿ ಸೋಲನ್ನು ಕಂಡಿದ್ರು. ಈಗ ಅವರು ಅದಾದ ನಂತರ ಬೇರೆ ಬೇರೆ ಕಡೆ ಅವರು ಒಳ್ಳೆಯ ಸ್ಟ್ರಾಟಜಿಸ್ಟ್ ಅಂತ ಪ್ರೂವ್ ಮಾಡಿದ್ರು ಕೂಡ. JDU ಪರವಾಗಿ ಕೆಲಸ ಮಾಡಿದ್ರು, ಅದಾದ ನಂತರ ಜಗನ್ಮೋಹನ್ ರೆಡ್ಡಿ ಪರವಾಗಿ ಕೆಲಸ ಮಾಡಿದ್ರು, ಸಾಕಷ್ಟು ಕಡೆ ಕೆಲಸ ಮಾಡಿದ್ರು. ಪಂಜಾಬ್ನಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಪರವಾಗಿ ಕೆಲಸ ಮಾಡಿದ್ರು. ಅದಾದ ನಂತರ ಈಗ ಮಮತಾ ಬ್ಯಾನರ್ಜಿ ಅವರ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡಿ ಗೆಲುವು ಕಂಡಿದ್ದಾರೆ. ಮಮತಾ ಸ್ಟಾಲಿನ್ ಕೂಡ ಗೆದ್ದಿದ್ದಾರೆ. ಈ ಹಂತದಲ್ಲಿ ಸಕ್ಸಸ್ನ ಉತ್ತುಂಗದಲ್ಲಿದ್ದಾಗಲೇ ನಾನು ಈ ಕ್ಷೇತ್ರವನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಪ್ರಶಾಂತ್ ಕಿಶೋರ್ ಅನೌನ್ಸ್ ಮಾಡಿದ್ದಾರೆ. ಹೋಗೋ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಮೇಲೂ ಕೂಡ ಭಾರೀ ಆರೋಪಗಳನ್ನು ಪ್ರಶಾಂತ್ ಕಿಶೋರ್ ಮಾಡಿ ಹೋಗಿದ್ದಾರೆ. ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ವರ್ತಿಸ್ತಾ ಇಲ್ಲ, ಇಷ್ಟೊಂದು ಪಕ್ಷಪಾತಿ ಚುನಾವಣಾ ಆಯೋಗವನ್ನು ನಾನು ನನ್ನ ಜೀವನದಲ್ಲೇ, ಇತಿಹಾಸದಲ್ಲೇ ನೋಡಿಲ್ಲ.
ಚುನಾವಣಾ ಆಯೋಗ ಬಿಜೆಪಿಯ ಫೇವರಲ್ಲಿ ಕೆಲಸ ಮಾಡಿತು ಅಂತೆಲ್ಲ ಪ್ರಶಾಂತ್ ಕಿಶೋರ್ ಆರೋಪವನ್ನು ಮಾಡಿದ್ದಾರೆ. ಇಷ್ಟೊಂದು ಪ್ಯಾಂಡಮಿಕ್ ಇರೋ ಸಂದರ್ಭದಲ್ಲಿ 8 ಹಂತಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆಸಿದ್ದು ಯಾಕೆ? ಒಂದು ಜಿಲ್ಲೆಯಲ್ಲಂತೂ ಒಂದೇ ಜಿಲ್ಲೆಯನ್ನು ಅಲ್ಲಿರುವಂಥ ಕ್ಷೇತ್ರಗಳನ್ನು ಡಿವೈಡ್ ಮಾಡಿ 4 ಹಂತಗಳಲ್ಲಿ ವೋಟಿಂಗ್ ನಡೆಸಿದ್ದು ಯಾರಿಗೆ ಲಾಭ ಮಾಡ್ಕೊಡೋಕ್ಕೋಸ್ಕರ ಇವರು ಶೆಡ್ಯೂಲಿಂಗ್ ಈ ರೀತಿ ಯಾರಿಗೆ ಲಾಭ ಮಾಡ್ಕೊಡೋಕ್ಕೋಸ್ಕರ ಮಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನು ಪ್ರಶಾಂತ್ ಕಿಶೋರ್ ಕೇಳಿದ್ರು. ಜೊತೆಗೆ ಚುನಾವಣಾ ಪ್ರಚಾರಕ್ಕೆ ಧರ್ಮವನ್ನು ಬಳಸೋ ಹಾಗಿಲ್ಲ. ಆದರೆ ಬಿಜೆಪಿಯ ಪ್ರಚಾರ ರ್ಯಾಲಿಗಳಲ್ಲೆಲ್ಲ ಬಿಜೆಪಿಯ ಬಾವುಟಕ್ಕಿಂತ ಓಂ ಸಿಂಬಲ್ ಇದ್ದಂತಹ ಈ ಭಗವಾ ಫ್ಲ್ಯಾಗ್ಗಳು, ವಿಶ್ವ ಹಿಂದೂ ಪರಿಷತ್ನ ಫ್ಲ್ಯಾಗ್ಗಳೇ ತುಂಬ ದೊಡ್ಡ ಪ್ರಮಾಣದಲ್ಲಿ ಕಂಡು ಬಂದವು. ಹಿಂದೂ ಫ್ಲ್ಯಾಗ್ಗಳೇ ಹೆಚ್ಚು ಕಂಡು ಬಂದವು. ಯಾಕೆ? ಆ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಏನೂ ಪ್ರಶ್ನೆ ಮಾಡಿಲ್ಲ, ಕ್ರಮ ಕೈಗೊಂಡಿಲ್ಲ. ಯಾಕೆ? ಕಠಿಣ ನಿಯಮಗಳನ್ನು ಬಿ ಜೆ ಪಿಯ ಎದುರಾಳಿಗಳಿಗೆ ಮಾತ್ರ ಅನ್ವಯ ಮಾಡಿದ್ರು, ಬಿ ಜೆ ಪಿಗೆ ಅನ್ವಯ ಮಾಡಿಲ್ಲ. ಯಾಕೆ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳಿ ಪ್ರಶಾಂತ್ ಕಿಶೋರ್ ಇನ್ನು ಮುಂದೆ ನಾನು ಈ ಚುನಾವಣಾ ತಂತ್ರಜ್ಞಾನ ಕೆಲಸದಿಂದ ಎಕ್ಸಿಟ್ ಆಗ್ತಿದ್ದೀನಿ ಅಂತ ಅನೌನ್ಸ್ ಮಾಡಿ ಹೋಗಿದ್ದಾರೆ. ಸೊ ಫ್ರೆಂಡ್ಸ್, ಒಟ್ಟಾರೆಯಾಗಿ ಇವತ್ತಿನ ಚುನಾವಣಾ ಫಲಿತಾಂಶದಲ್ಲಿ ಆಗಲೇ ಹೇಳಿದ ಹಾಗೆ ಕಾಂಗ್ರೆಸ್ ಅತಿ ದೊಡ್ಡ ಲೂಸರ್, ಅತಿ ದೊಡ್ಡ ಕಳೆದುಕೊಂಡಿರುವಂತಹ ಸೋತಿರುವಂಥ ಪಕ್ಷ ಇವತ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ. ಅದು ಬಿಟ್ಟರೆ ಬಿ ಜೆ ಪಿ ಕೂಡ ಒಂದು ಮಟ್ಟಿಗೆ ಲೂಸರೇ. ಯಾಕಂದರೆ ಬಿ ಜೆ ಪಿ ಹೇಳ್ತಾ ಇದೆ ನಾವು ಎಲ್ಲ ರಾಜ್ಯಗಳಲ್ಲೂ ಕೂಡ ಕಳೆದ ಬಾರಿಗಿಂತ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ, ಅದು ಹೇಗೆ ಲೂಸರ್ ನಾವು ಅಂತ ಬಿ ಜೆ ಪಿ ಕೇಳ್ತಿದೆ. ಆದರೆ ಬಿ ಜೆ ಪಿ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಹೇಳ್ತಿದ್ದು ಪಶ್ಚಿಮ ಬಂಗಾಳದಲ್ಲಿ ನಾವು ಅಧಿಕಾರವನ್ನು ಹಿಡಿತೀವಿ ಅಂತ. ಈಗ ಅವ್ರು ಹೇಳ್ತಿದ್ದಾರೆ ನಾವು ಬರೀ 3 ಸೀಟ್ ಇದ್ದಿದ್ದು, 3 ಸೀಟಿಂದ ನಾವು ಇಷ್ಟು ಇಂಪ್ರೂವ್ ಮಾಡ್ಕೊಂಡಿದ್ದೀವಿ, ಹಲವು ಪಟ್ಟು ನಮ್ಮದು ಸೀಟ್ಸ್ ಇಂಪ್ರೂವ್ ಆಗಿದೆ, 70 ಚಿಲ್ಡ್ರನ್ ತಮಾಷೆನ ಅಂತ ಬಿ ಜೆ ಪಿ ಕೇಳ್ತಾ ಇದೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಿಷನ್ 200 ಅಂತ ಬಿ ಜೆ ಪಿ ಹೇಳ್ತಾ ಇತ್ತು. ಅವರೇ ಬಹಳ ಅಬ್ಬರದ ಪ್ರಚಾರ ಮಾಡಿದರು, ಟಾರ್ಗೆಟ್ ತುಂಬ ದೊಡ್ಡದು ಸೆಟ್ ಮಾಡಿಕೊಂಡ್ರು ಬಿ ಜೆ ಪಿಯವರು. ನಾವು ಗೆದ್ದೇ ಗೆಲ್ತೀವಿ, 200+ ಸೀಟ್ಗಳನ್ನು ಗೆಲ್ತೀವಿ. ಪ್ರತಿ ಹಂತದಲ್ಲೂ ಎಲೆಕ್ಷನ್ ಆದ ತಕ್ಷಣ ಅಮಿತ್ ಶಾ ಬಂದು ಅನೌನ್ಸ್ ಮಾಡ್ತಾಯಿದ್ರು, ನಾವು ಇಷ್ಟು ಗೆದ್ವಿ 3-4 ಹಂತ ಆಗ್ಬೇಕಾದ್ರೆ ನಾವು ಅಧಿಕಾರಕ್ಕೆ ಬಂದು ಹೋಯ್ತು ಅಂತ ಕೂಡ ಅಮಿತ್ ಶಾ ಅವರು ಅನೌನ್ಸ್ ಮಾಡಿದರು. ಇದೆಲ್ಲವೂ ಕೂಡ ಕಳೆದ ಬಾರಿಗಿಂತ ಬಿ ಜೆ ಪಿ ಇಂಪ್ರೂವ್ ಮಾಡ್ಕೊಂಡು ಹೋಗಿದ್ರು ಕೂಡ ಲೂಸರ್ಗಳ ಪಟ್ಟಿಯಲ್ಲಿ ಅವ್ರನ್ನ ಗುರುತಿಸೋಕೆ ಈ ಅಂಶಗಳು ಇಲ್ಲಿ ಕಾರಣ ಆಗಿರುವಂಥದ್ದು. ಯಾಕಂದರೆ ಅವರ ಟಾರ್ಗೆಟನ್ನು ತೀರಾ ದೊಡ್ಡ ಅವರು ಪ್ರಾಜೆಕ್ಟ್ ಮಾಡ್ಕೊಂಡಿದ್ರು. ಮತ್ತೊಂದು ಕಡೆ ಈ ಕಾಂಗ್ರೆಸ್ ಪಾರ್ಟಿ ಅಂತೂ ತನ್ನ ನಾಯಕತ್ವದ ವಿಚಾರದಲ್ಲಿ ಎಷ್ಟು ಪೆಟ್ಟು ತಿಂದರೂ ಕೂಡ ಪಾಠ ಕಲಿಯೋ ಲಕ್ಷಣನೇ ಕಾಣಿಸ್ತಾ ಇಲ್ಲ ಇಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿ ನೋಡಿ, ಹಂಗಾಮಿ ಅಧ್ಯಕ್ಷರು ಎಷ್ಟು ದಿವಸ ಅಂತ ಕೆಲಸ ಮಾಡೋದು ಸೋನಿಯಾ ಗಾಂಧಿ ಅವರು ಬೇರೆ ಆರೋಗ್ಯ ಸರಿ ಇಲ್ಲ, ವಯಸ್ಸು ಬೇರೆ ಆಗಿದೆ. ರಾಹುಲ್ ಗಾಂಧಿ ಅಧ್ಯಕ್ಷ ಸ್ಥಾನದಿಂದ ಸೋತ್ ಬಳಿಕ ಲಾಸ್ಟ್ ಟೈಮ್ ಕೆಳಗಿಳಿದು ಬೇರೆಯವ್ರಿಗೆ ಯಾರಿಗಾರು ಕೊಟ್ಟರೆ ಅಧ್ಯಕ್ಷ ಸ್ಥಾನ ಇಲ್ಲ, ಹಂಗಾಮಿ ಅಧ್ಯಕ್ಷೆ ಅಂತೇಳಿ ಸೋನಿಯಾ ಗಾಂಧಿಯನ್ನು ಮುಂದುವರಿಸಿದ್ದಾರೆ. ರಾಹುಲ್ ಗಾಂಧಿ ಹಿಂದ್ಗಡೆಯಿಂದ ಪಕ್ಷವನ್ನು ಬ್ಯಾಕ್ ಡೋರಿಂದ ನಡೆಸ್ತಾ ಇದ್ದಾರೆ. ಎಷ್ಟು ದಿನ ಇದೇ ರೀತಿ ಅವರು ಪಕ್ಷ ನಡೆಸ್ತಾರೋ ಗೊತ್ತಿಲ್ಲ. ಏನಾದರೂ ಬದಲಾವಣೆಗಳಾಗುತ್ತಾ ಅಥವಾ ಇಲ್ಲ ಅಂಥೇಳಿ ಮತ್ತೆ ನಮಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಈ ಫ್ಯಾಮಿಲಿ ಬಿಟ್ಟು ಬೇರೆ ಧಕ್ಕೆ ಇಲ್ಲ ಅಂಥೇಳಿ ಮತ್ತೆ ಅವ್ರ ಕಾಲಿಗೆ ಹೋಗಿ ಎಲ್ಲ ಕಾಂಗ್ರೆಸ್ ನಾಯಕರು ಬೀಳ್ತಾರಾ ಅಥವಾ ಏನಾದರೂ ಬದಲಾವಣೆ ಕಾಂಗ್ರೆಸ್ ಪಾರ್ಟಿಯಲ್ಲ ಆಗುತ್ತಾ ಈ ಫಲಿತಾಂಶದ ಬಳಿಕವಾದರೂ ಕೂಡ ಅನ್ನೋದನ್ನು ನೋಡಬೇಕು. ಕಾಂಗ್ರೆಸ್ ಒಂದು 8-10 ಸೀಟ್ ಜಾಸ್ತಿ ಗೆದ್ದ ತಕ್ಷಣ ರಾಹುಲ್ ಗಾಂಧಿ ರ್ಯಾಲಿ ಮಾಡಿ ಈ ಸೀಟ್ಗಳು ಬಂದವು ಅಂತ ಹೇಳೋದು, ಸೋತ ತಕ್ಷಣ ರಾಹುಲ್ ಗಾಂಧಿದೇನು ಸಂಬಂಧ, ಎಲ್ಲರೂ ಸಾಮೂಹಿಕ ನಾಯಕತ್ವ, ಎಲ್ಲರದ್ದು ಸೋಲಲ್ಲಿ ಪಾಲಿದೆ ಅಂತ ಹೇಳೋದು ಇದೇ ಕಾಂಗ್ರೆಸ್ದ ಅಭ್ಯಾಸ ಆಗೋಗಿದೆ, ಚಾಳಿ ಆಗೋಗಿದೆ. ಈ ರಿಸಲ್ಟ್ ಬಂದ ಬಳಿಕವೂ ಕೂಡ ಅದೇ ರೀತಿ ಆದರೆ ಆಶ್ಚರ್ಯ ಇಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು 4 ರಾಜ್ಯ, ಒಂದು ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಯ ಸಂಬಂಧಪಟ್ಟಂತೆ ಅದರ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಹಾಗೂ ವಿಶ್ಲೇಷಣೆಯನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.